ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ವೃದ್ಧಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ದೇಹದ ಅಂಗಾಂಗಗಳಿಗೆ ಬೇಕಾಗಿರುವಂಥ ವೃದ್ಧಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ದೇಹ ಸೌಂದರ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರಲ್ಲಿ ಇರ್ತಕ್ಕಂಥ ಏನೇನು ಒಳ್ಳೆಯ ಅಂಶಗಳು ಇರುತ್ತೆ, ಒಳ್ಳೊಳ್ಳೆ ವಿಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ಇರುತ್ತೆ. ಸೂರ್ಯನ ಕಿರಣಗಳು ಬರುತ್ತಲ್ವಾ, ಅದರಿಂದ ಎಲ್ಲ ಬರ್ನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ವಾಟರ್ ಗ್ಲಾಸಲ್ಲಿ ಕನ್ಸ್ಯೂಮ್ ಮಾಡ್ಬೋದು. ಏನೇ ಕನ್ಸ್ಯೂಮ್ ಮಾಡಿದ್ರು 2 to 3 hours ನಮಗೆ ಯಾವುದೇ ರೀತಿ ಫುಡ್ಡು ನೀವು ಎಷ್ಟೇ ಥರ ಟೇಸ್ಟಾಗಿರೋ ಫುಡ್ಡಲ್ಲಿ ಇಟ್ಟಿದ್ರು ನಮಗೆ ಅದನ್ನು ತಿನ್ನಬೇಕು ಅಂತ ಮನಸ್ಸೇ ಆಗಲ್ಲ. ಯಾಕೆಂದರೆ ನಮ್ಮ ಹೊಟ್ಟೆ ಅಷ್ಟು ಫಿಲ್ ಆಗಿರುತ್ತೆ ಅದರಿಂದ. ಇತ್ತು ಆದರೆ ಹಾಲು ಹಾಕಿದಾಗ ಒನ್ ಟೇಸ್ಟ್ ಇರುತ್ತೆ, ಮಜ್ಜಿಗೆ ಹಾಕಿದಾಗ ಒನ್ ಟೇಸ್ಟ್ ಇರುತ್ತೆ. ಅಲ್ಲಿಂದ ರಿಪೋರ್ಟ್ ಬಂದಿದೆ, ನೋ ಆ್ಯಡೆಡ್ ಶುಗರ್, ನೋ ಕಲರ್ಸ್, ನೋ ಕೆಮಿಕಲ್ಸ್. ಕರ್ನಾಟಕದ ಜನತೆ ಖಂಡಿತವಾಗ್ಲೂ ನಿಮ್ಮನ್ನು ಕೈ ಹಿಡದೇ ಹಿಡಿತಾರೆ. ಯಾಕೆ ನನ್ನ ಜವಾಬ್ದಾರಿ ಅದು ನಮ್ಮ ವೀಕ್ಷಕರು ನಾವೇನೋ ತೋರಿಸ್ತಿದ್ದೀವಿ ಅಂತಂದರೆ ಹೇಗೆಲ್ಲ ಪ್ರೊಸೆಸ್ ಆಗುತ್ತೆ ಅಂತ. ಸೊ ವಿಜುವಲ್ಸ್ ನೀವು ನೋಡಿದ್ರಿ. ಈಗ ಮತ್ತೊಮ್ಮೆ ಇನ್ ಡೀಟೇಲ್ ಆಗಿ ಮೊಳಕೆ ಬಂದಿರುವಂಥ ವಿಜುವಲ್ಸ್ಗಳು ಹಾಗೂ ಆ ಪ್ರೊಸೆಸ್ನ ಮತ್ತೊಮ್ಮೆ ನಾವು ನೋಡ್ಕೊಂಬರೋಣ ಹೇಗಾಗುತ್ತೆ ಅಂತ. ಬನ್ನಿ. ಒಂದ ಎರಡ, ಮೂರ ನಾಲ್ಕ, ಐದ ಆರ, ನೂರಾರು ಅಂಶಗಳನ್ನು ಹೊಂದಿರುವಂಥ ಸ್ವಾಸ್ಥ್ಯ ವೃದ್ಧಿ ಖಂಡಿತವಾಗಲೂ ನಮ್ಮ ಜೀವನಕ್ಕೆ ಬೇಕಾಗುವಂಥ ಒಂದು ಸ್ವಾಸ್ಥ್ಯನ ಕೊಡುತ್ತೆ. ನಮ್ಮ ಜೀವನದಲ್ಲಿ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ. ಹೆಸರಿಗೆ ತಕ್ಕನಂಗೆ ಒಂದು ಪ್ರಾಡಕ್ಟ್ ಇದೆ ಅಂತಂದರೆ ದಟ್ ಈಸ್ ಸ್ವಾಸ್ಥ್ಯ ವೃದ್ಧಿ. ಐ ಆಮ್ ವೆರಿ ಹ್ಯಾಪಿ ದಟ್ ಈಸ್ ಲಾಂಚಿಂಗ್ ಇನ್ ಮೈ ವರಾಯು ಸ್ಟುಡಿಯೋಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟಿಂದನೇ ಇವತ್ತು ನಮ್ಮ ವರಾಯು ಸ್ಟುಡಿಯೋಸಲ್ಲಿ ಈ ರೀತಿಯ ಒಂದು ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನ ನಾವು ಲಾಂಚ್ ಮಾಡುವಂಥ ಸಮಯ ಬಂದಿದೆ ಹಾಗೂ ಹೋಗ್ತಾ ಇದೆ. ಸೊ 140ಕ್ಕೂ ಹೆಚ್ಚು ರೂಟ್ಸ್ ಆ್ಯಂಡ್ ಗ್ರೇನ್ಸ್ ಪೌಡರ್ ಆಗಿರುವಂಥ ಇದು. ಆ್ಯಂಡ್ ದೇವದಾರು ಅನ್ನೋ ಒಂದು ಅಂಶನೂ ಇದು ಮಾಡಿದ್ದಾರೆ. ಹೌದು. ಏನಿದು ದೇವದಾರು? ಸರ್, ನಾನು ಹೂ ಮತ್ತು ಪತ್ರೆಗಳು, ಎಲೆಗಳು, ಬೇರುಗಳಿಂದ ಹಿಡಿದು ಹೇಳ್ತಾ ಇದ್ದೀನಿ. ದೇವರಿಗೆ ಅಂದರೆ ಶಿವನಿಗೆ ಏನೇನು ಪ್ರೀತಿ ಅಂತ ಇರುತ್ತೆ, ಪತ್ರೆಗಳಾಗಿರ್ಬೋದು, ಹೂಗಳಾಗಿರ್ಬೋದು, ಅದರ ಎಲ್ಲದರಿಂದನೂ ಮಾನವನಿಗೆ ಅಷ್ಟೇ ಉಪಯುಕ್ತ ಇದೆ. ಏಕೆಂದರೆ ಶಿವನಿಗೆ ಅರ್ಪಣೆ ಮಾಡ್ತೀವಿ ಬಿಲ್ಪತ್ರೆ. ಕರೆಕ್ಟು. ಬಿಲ್ವಪತ್ರೆಯಲ್ಲಿ ಎಷ್ಟೊಂದು ನಮಗೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆ ಅಂಶಗಳಿದೆ ಅಂದರೆ ಅದು ಸುಮ್ಮನೆ ಪೂಜೆ ಮಾಡ್ತೀವಿ, ಬಿಸಾಕ್ತೀವಿ. ಅಂಥದ್ದು ಒಂದೂ ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ನಮಗೆ ಚೆನ್ನಾಗಿ ಉಸಿರಾಡಬೇಕು. ಬಿಲ್ಪತ್ರೆ ಅಂಶ. ಬಿಲ್ವಪತ್ರೆ. ಓ, ಬಿಲ್ವಪತ್ರೆ ಅಂಶ ಇದೆ ಇದರಲ್ಲಿ? ಹೌದು ಸರ್. ಬಿಲ್ವಪತ್ರೆ ಬೇರು ಇದೆ ಮತ್ತೆ ಎಲೆನೂ ಇದೆ. ಬಿಲ್ವಪತ್ರೆ ಬೇರು ಮತ್ತು ಎಲೆ ಇರುವಂಥ ಒಂದು ಪ್ರಾಡಕ್ಟ್ ಇವತ್ತು ನಾನು ನೋಡ್ತಾ ಇರೋವಂಥದ್ದು. ಇಟ್ ಇಸ್ ವೆರಿ ನೈಸ್. ಆ್ಯಕ್ಚುಲಿ ತುಂಬ ಒಳ್ಳೆ ಕಾನ್ಸೆಪ್ಟಿಂದ ಬಂದಿದ್ದಾರೆ ಮೇಡಮ್. ಬಿಲ್ವಪತ್ರೆ ಯಾಕೆ ಹಾಕಬೇಕು ಅಂತ ಅನ್ನಿಸ್ತು ಮೇಡಮ್ ನಿಮಗೆ? ಸರ್, ಬಿಲ್ವಪತ್ರೆ ಯಾಕೆ ಹಾಕಬೇಕು ಅನಿಸ್ತು ಅಂದರೆ ಯಾರ ಐಡಿಯಾ ಮುಖಾಂತರ ಇದು? ಯಾರ ಐಡಿಯಾ ಮುಖಾಂತರನೂ ಇಲ್ಲ ಸರ್. ನಾವು ಹಿಂಗೆ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಬಿಲ್ವಪತ್ರೆ ಮರ ಇರ್ತಾ ಇತ್ತು, ಬೇವಿನ ಮರ ಇರ್ತಾ ಇತ್ತು. ಸುಮ್ಮನೆ ಏನೋ ಖುಷಿಗೆ ಒಂದು ಎಲ್ಲ ದೊಡ್ಡವರೆಲ್ಲ ಹೇಳ್ತಾ ಇದ್ರು, ಒಂದು ಎಲೆ ಬಾಯಿಗೆ ಹಾಕ್ಕೊಳ್ಳಿ ಅಂತ. ಸರಿ, ಇದರಲ್ಲಿ ಬಾಯಿಗೆ ಹಾಕ್ಕೊಳ್ಳಿ ಅಂದರೆ ಅವ್ರ ಇಂಟೆನ್ಷನ್ ಒಳ್ಳೆಯದೇ ಇರುತ್ತೆ. ಇದರಿಂದ ಏನೂ ಅನಾರೋಗ್ಯ, ಹಾನಿಕಾರಕ ಏನೂ ಇಲ್ಲ ಅಂತ ತಿಳ್ಕೊಂಡೆ ಅವ್ರು ಹೇಳಿರ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ನನ್ನ ಮೈಂಡಲ್ಲಿ ಇದ್ದಿದ್ದರಿಂದ ನಾನು ಬಿಲ್ವಪತ್ರೆ, ಬೇವಿನ ಎಲೆ, ದೊಡ್ಡ ಪತ್ರೆ, ಈ ಥರದ್ದೆಲ್ಲನೂ ಹಾಕಿದ್ದೀನಿ ಸರ್. ಸ್ವಾಸ್ಥ್ಯ ವೃದ್ಧಿಲಿ ಇದೆ. ಹೌದು. ಅಂಡ್ ಇದರಲ್ಲಿ ಅರಳಿ ಮರದ ತೊಗಟೆನೂ ಕೂಡ ಇದೆ ಅಂತ ಕೇಳ್ಪಟ್ಟೆ ಮೇಡಮ್. ಅರಳಿ ಮರದ ತೊಗಟೆ ಇದೆ, ಎಲೆ ಇದೆ, ಆ ಬೇರು ಇದೆ. ಹಿಂದಿನ ಕಾಲದಲ್ಲಿ ಒಂದು ಊರು ಅಂದರೆ ಅದನ್ನು ಈಗ ಒಂದು ಮನೆಗಾಗಲಿ ಅಥವಾ ಒಂದು ಫಂಕ್ಷನ್ನ ನಾವೇನಾದರೂ ಡೆಕೋರೇಟ್ ಮಾಡಿದ್ದೀವಿ ಅಂತಂದರೆ ಆ ಫಂಕ್ಷನ್ಗೆ ವೆಲ್ಕಮ್ ಮಾಡ್ಕೊಳೋದಕ್ಕೇ ಕೆಲವ್ರನ್ನ ವೆಲ್ಕಮರ್ಸ್ ಅಂತ ನಿಲ್ಸಿರ್ತಾರೆ ಈಗ. ಆದರೆ ಹಿಂದಿನ ಕಾಲದಲ್ಲಿ ಹೆಂಗೆ ಇರ್ತಿತ್ತು ಅಂದರೆ ನಮ್ಮನ್ನು ವೆಲ್ಕಮ್ ಮಾಡ್ಕೊಳೋದು ಯಾರು ಅಂದರೆ ಅರಳಿ ಮರನೇ ಆಗಿತ್ತು. ಅದು ಯಾವಾಗಲೂ ಊರಿನ ಪ್ರವೇಶ ದ್ವಾರದಲ್ಲೇ ನೆಡ್ತಾ ಇದ್ರು. ಏನಕ್ಕೆ ನೆಡ್ತಾ ಇದ್ರು ಅಂದರೆ ಅದರಲ್ಲಿ ಆಕ್ಸಿಜನ್, ಅಂದರೆ ದೇಹಕ್ಕೆ ಆಮ್ಲಜನಕ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಆಕ್ಸಿಜನನ್ನು ಇಡೀ ಊರಿಗೆ ಅದು ಆಕ್ಸಿಜನನ್ನು ಕೊಡ್ತಾ ಇತ್ತು. ಅಂಥದ್ದು ನಾನು ಒಂದು ಸರಿ ಸರ್ಚ್ ಮಾಡಿದಾಗ ನನಗೆ
ಗೊತ್ತಾಯಿತು ಇದರಿಂದ ಆಕ್ಸಿಜನ್ ಎಲ್ಲ ನಮಗೆ ಸಿಗುತ್ತೆ ಅನ್ನೋದು ಸರ್ಚ್ ಮಾಡಿದಾಗ ಗೊತ್ತಾಯಿತು. ಹಾಗಾಗಿ ನಾನು ಚಿಗುರು ಎಲೆ ಅರಳಿ ಎಲೆನ ಹಾಕಿದೆ, ಅರಳಿ ತಗೊಟ್ಟೆ, ಅದನ್ನು ಕಷಾಯ ಮಾಡಿ ಕುಡಿತಾ ಇದ್ರಂತೆ. ನಾನು ಕೇಳಿದ್ದೀನಿ, ಕೆಲವರು ಆಯುರ್ವೇದಿಕ್ ಲವರ್ಸ್ ಇರ್ತಾರೆ, ಆಯುರ್ವೇದಿಕ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಇದು ಅರಳಿ ಮರದ ತೊಗಟೆಯಿಂದನೂ ಕಷಾಯ ಮಾಡ್ತೀವಿ ನಾವು, ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಅವ್ರ ಹತ್ರ ಅಡ್ವೈಸ್ ತೊಗೊಂಡಾಗ ತುಂಬ ವೆರಿ ನೈಸ್ಫುಲ್, ಇದು ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಒಳ್ಳೊಳ್ಳೆ ಐಟಮ್ನ ಹೇಳ್ತಾ ಇದ್ದೀರಾ. ಡಾಕ್ಟ್ರ್ ಮುಂದೆ ತೊಗೊಂಡೋಗಿ ನಾನು ಒಂದು ಲಿಸ್ಟನ್ನು ಕೊಟ್ಟೆ, ಆಯುರ್ವೇದಿಕ್ ಹರ್ಬ್ಸನ್ನು ಲಿಸ್ಟನ್ನು ಕೊಟ್ಟಾಗ ಆ ಡಾಕ್ಟ್ರು ಆ್ಯಕ್ಚುಲಿ ನನ್ನ ಹಸ್ಬೆಂಡು ಇದ್ರು ಅವತ್ತು. ನಾನಿದು ಸುಮ್ಮನೆ ಅಂತ ಹೇಳ್ತಾ ಇಲ್ಲ, ಮೇಡಮ್ ಇದು ನೋಡಿ ಇದು ನೋಡಿ ಇದು ನೋಡಿ ಅಂತ ನಾನು ಲಿಸ್ಟನ್ನು ಅವ್ರಿಗೆ ತೋರಿಸಿದಾಗ, ಮೇಡಮ್ ಇನ್ನೂ ಏನಾದರೂ ಆ್ಯಡ್ ಮಾಡಬೇಕಾಗುತ್ತಾ ಅಂತ ಕೇಳಿದಾಗ ಆ ಡಾಕ್ಟ್ರು ಇನ್ನೇನು ಹಾಡ್ ಮಾಡೋದೇ ಇಲ್ಲಮ್ಮ, ಅಷ್ಟು ಹಾಡ್ ಮಾಡಿಬಿಟ್ಟಿದ್ಯಾ ಅಂತ ಹೇಳಿದ್ರು. ಆಮೇಲೆ ನನಗೆ ವಾಯು ವಿಳಂಗ ಅನ್ನೋದು ಒಂದು ಗೊತ್ತಿತ್ತು. ಆ ವಾಯು ವಿಳಂಗ ಎಷ್ಟು ಯೂಸ್ ಮಾಡುತ್ತೆ ಅಂದರೆ, ವಾಯು ಅಂದರೆ ಗಾಳಿ, ನಮ್ಮ ದೇಹದಲ್ಲಿ ಗಾಳಿ ಇದ್ರೇ ಗ್ಯಾಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಔಟ್ಸೈಡ್ ಜೆಂಟ್ಸು ಅಥವಾ ಲೇಡೀಸು ಮಕ್ಕಳು ಎಲ್ಲರೂ ಈಗ ಪಿಜ್ಜಾ ಬರ್ಗರು ಅಂತ ತಿಂತಾರೆ. ಅದರಲ್ಲಿ ಮೈದಾ ಪ್ರಾಡಕ್ಟ್ ಇರುತ್ತೆ, ಅದು ತುಂಬ ಕೆಮಿಕಲ್ ಇರುತ್ತೆ. ಕೆಲವೊಂದು ಹೋಟೆಲ್ಗಳಲ್ಲಿ ತಿಂದಾಗ ಸೋಡಾನ ಜಾಸ್ತಿ ಯೂಸ್ ಮಾಡಿರ್ತಾರೆ ಕೆಲವೊಂದು ಹೋಟೆಲ್ಗಳಲ್ಲಿ ಸ್ವಲ್ಪ ಪ್ರಮಾಣ ಕಮ್ಮಿ ಇರುತ್ತೆ. ಅದು ತಿಂದಾಗ ನಮ್ಗೆ ಏನಾಗುತ್ತೆ, ಬಾಡಿ ಒಳಗಡೆ ಗ್ಯಾಸ್ ಕ್ರಿಯೇಟ್ ಆಗಿ ಸೌಂಡ್ ಹಾಕ್ತಾನೆ ಇರುತ್ತೆ. ಆ ಸೌಂಡ್ ಆಗದೆ ಇರೋ ಥರ ಕೆಲವೊಂದು ಐಟಮ್ಸ್ ಎಲ್ಲನೂ ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ವಾಯು ವಿಳಂಗ ಸರ್. ಅದು ನಾವು ತೊಗೊಂಡಾಗ ಆ್ಯಸಿಡಿಟಿ ರಿಫ್ಲೆಕ್ಸು ಮತ್ತು ಏನು ಗ್ಯಾಸ್ಟ್ರಿಕ್ಕು ಏನೇನಿದೆ, ನಾವು ಅದನ್ನು ಕುಡಿದ್ರೆ ಸಾಕು, ಜಸ್ಟ್ ಅದನ್ನು ಪೌಡ್ರನ್ನ ಬಾಯಿಗೆ ಹಾಕ್ಕೊಂಡ್ರೆ ಸಾಕು, 2 ನಿಮಿಷದಲ್ಲೇ ತೇಗು ಬರ್ತಾನೆ ಇರುತ್ತೆ. ಆ ಒಳಗಡೆ ಇರೋ ಗ್ಯಾಸ್ ಎಲ್ಲನೂ ರಿಮೂವ್ ಆಗ್ತಾ ಇರುತ್ತೆ. ಅಷ್ಟು ಅಂಶ ಇದರಲ್ಲಿ ಆ್ಯಡ್ ಆಗಿದೆ. ಸೊ ಯೂಶಲಿ ಗಂಡ್ಮಕ್ಳು ಹೊರಗಡೆ ಹೋದರೆ ಜ್ಯೂಸ್ ಅಂಗಡಿಗಳಲ್ಲಿ ಗರಿಕೆ ಹುಲ್ಲಿನ ಜ್ಯೂಸು ಇರುತ್ತೆ, ಅಲ್ಲಿ ಲಭ್ಯವಿರುತ್ತೆ, ಅದನ್ನು ಕುಡಿತಾರೆ. ಅದರಲ್ಲಿ ಕಬ್ಬಿಣ ಅಂಶಗಳು ಜಾಸ್ತಿ ಇರುತ್ತೆ ಹಾಗೂ ದೇಹಕ್ಕೆ ಬೇಕಾಗಿರೋ ಹಲವಾರು ಅಂಶಗಳಿರುತ್ತೆ ಅಂತ ಹೇಳಿ ಅದನ್ನು ಸೇವನೆ ಮಾಡ್ತಾರೆ. ಆದರೆ ಆ ಗರಿಕೆ ಹುಲ್ಲಿನ ಅಂಶವನ್ನು ಇದರಲ್ಲಿ ಮಿಶ್ರಣ ಮಾಡಿದ್ದೀರಾ. ಸೊ ಗರಿಕೆ ಹುಲ್ಲು ಕೂಡ ಇದರಲ್ಲಿ ಇದೆ, ಪೌಡರ್ ಫಾರ್ಮಲ್ಲಿ ಇದೆ ಈಗ. ಸರ್ ನಾನು ಹೇಳಿದ್ನಲ್ವಾ, ದೇವರಿಗೆ ಏನೇನು ಹೂವುಗಳು ಏನೇನು ಪತ್ರೆಗಳು ಅಂತ ನಾವು ಶ್ರೇಷ್ಠ ಅಂತ ತಗೊಂಡೋಗಿರ್ತೀವೋ ಅದೆಲ್ಲನೂ ಮಾನವನ ದೇಹಕ್ಕೆ 100% ಹೆಲ್ಪ್ಫುಲ್ಲು ಸರ್. ಗರಿಕೆ ಅನ್ನೋದು ಇಮ್ಯುನಿಟಿ ಬೂಸ್ಟರ್ ಆಗಿ ಮಾನವನ ಬಾಡಿಗೆ ವರ್ಕ್ ಆಗುತ್ತೆ. ಆಮೇಲೆ ನಮ್ಮ ಬಾಡಿಲಿ ಯೂರಿಕ್ ಆ್ಯಸಿಡ್ ಇರುತ್ತೆ, ಅದನ್ನೆಲ್ಲನೂ ಒಂದು ಬ್ಯಾಲೆನ್ಸ್ ಆಗಿ ಮಾಡುತ್ತೆ. ಎಷ್ಟೋ ಕಾಯಿಲೆಗಳಿಗೆ ಕೆಲವರು ಪಂಡಿತರು ಗರಿಕೆ ಕಷಾಯನ ಕುಡೀರಿ ಅಂತ ಹೇಳ್ತಾರೆ. ಆ ಗರಿಕೆ ಕಷಾಯನ ಕುಡ್ದಾಗಲೇ ಎಷ್ಟೋ ಕಾಯಿಲೆಗಳು ವಾಸಿ ಆಗುತ್ತೆ. ಈಗಿನ ಏಜ್ ಫ್ಯಾಕ್ಟರ್ ಆಗಿ ನೋಡಿಕೊಂಡ್ರೆ, ಈ ಏಜ್ ಆಗಿರೋರಿಗೆ, ಜೆಂಟ್ಸ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಅವ್ರಿಗೆಲ್ಲ ಜಾಯಿಂಟ್ಸ್ ಪೈನು ಈಗ ಕಾಮನ್ ಆಗೋಗ್ಬಿಟ್ಟಿದೆ. ಹೌದು ಮೇಡಮ್. ಆಮೇಲೆ ಎದ್ದು ನಿಂತ್ರೆ ಅದೊಂದು ಸೌಂಡ್ ಕೂಡ ಬರ್ತಾ ಇರುತ್ತೆ, ಎಲ್ಲರೂ ನಡೀತಾ ಕಟ್ 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 ಅಂತ ಒಂದು ಸೌಂಡ್ ಬರ್ತಾ ಇರುತ್ತೆ. ಬಟ್ ತಲೆ ಕೆಡ್ಸ್ಕೊಂಡ್ರಲ್ಲ ಎಷ್ಟೋ ಜನ, ಬಟ್ ತಲೆ ಕೆಡ್ಸ್ಕೊಳೋಂಥ ವಿಚಾರನೇ ಅದು. ಸೊ ಅಂಥವ್ರಿಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ ಸರ್. 100% ಆಗುತ್ತೆ. ಯಾಕೆಂದ್ರೆ ಲಕ್ಕಿ ಸೊಪ್ಪು ಅಂತ ಒಂದು ಬರುತ್ತೆ. ಲಕ್ಕಿ ಸೊಪ್ಪು ಹೆಸರಲ್ಲಿ ಲಕ್ಕಿ ಇದೆಯಲ್ಲ, ಲಕ್ಕಿ, ಅದನ್ನ ನಾನು ಇದರಲ್ಲಿ ಯೂಸ್ ಮಾಡಿದ್ದೀನಿ ಸರ್. ಅದು ಜಾಯಿಂಟ್ಸ್ ಪೇನ್ಗೆ ತುಂಬಾ ಬೆನಿಫಿಟ್ ಇದೆ. ಜಾಯಿಂಟ್ಸ್ ಪೇನ್ ಇರೋರಿಗೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಇನ್ನು ಮುಟ್ಟಿದ್ರೆ ಮುನಿ ಅನ್ನೋ ಒಂದು ಸೊಪ್ಪು ಕೂಡ ಇದರಲ್ಲಿ ಇದೆ ಅಂತ ಕೇಳ್ತಾರೆ. ಹೌದು ಸರ್, ಅದು ಕಾನ್ಸ್ಟಿಪೇಷನ್ ಇದಕ್ಕೆಲ್ಲ ತುಂಬಾ ವರ್ಕ್ ಆಗುತ್ತೆ. ಮತ್ತೆ ಇನ್ನೊಂದು ಮಂಗರವಳ್ಳಿ ಅಂತ, ಅದು ಇತ್ತೀಚಿನ ಜನಗಳು ಯಾರು ಕೇಳಿಲ್ಲ ಅನ್ಕೋತೀನಿ. ಮಂಗರವಳ್ಳಿ, ಅದನ್ನ ಸಂಸ್ಕೃತದಲ್ಲಿ ಅಸ್ಥಿ ಶೃಂಖಲ ಅಂತ ಕರೀತಾರೆ. ಹೌದು, ಯೂಶಲಿ ಎಲ್ರಿಗೂ ಮಳವಳ್ಳಿ ಗೊತ್ತು, ಮಂಗರವಳ್ಳಿ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಓಕೆ, ಅದು ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂತಂದರೆ, ಪಾಟಲ್ಲಿ ಈಗ ನಾವು ತುಳಸಿ ಗಿಡ, ಈಗಿನವರು ತುಳಸಿ ಗಿಡ ಹೇಗೆ ಹಾಕೋತೀವಿ ಆ ಥರ ಆ ಗಿಡನ ಹಾಕೋತಾ ಇದ್ರಂತೆ. ಅದನ್ನು ಸಂಸ್ಕೃತದಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಸಂತಾನ ಗಿಡ ಅಂತ ಕರೀತಾ ಇದ್ರಂತೆ. ಆ ಏನು ಮಂಗರವಳ್ಳಿ ಅಂತ ಇದೆ, ಅದನ್ನು ಸಂಸ್ಕೃತದಲ್ಲಿ ಅಸ್ಥಿ ಶೃಂಖಲ, ಮತ್ತು ಅದಕ್ಕೆ ಸಂತಾನ ಗಿಡ ಅಂತಲೂ ಕರಿತಿದ್ರಂತೆ. ಏನಕ್ಕೆ ಆ ಥರ ಕರೀತಾ ಇದ್ರು ಅಂದರೆ, ಆ ತುಳಸಿ ಗಿಡದ ಥರ ಹಾಕ್ಕೊಂಡು ಅದನ್ನು ಪೂಜೆ ಮಾಡ್ತಾ ಇದ್ರೆ, ಆ ಮನೆಯಲ್ಲಿ ಮಕ್ಕಳು ಏನಾದರೂ ಆಗೋ ಚಾನ್ಸಸ್ ಇದ್ದರೆ, ಆ ಸೂಚನೆ ಏನಾದರೂ ಇದ್ದರೆ, ಆ ಗಿಡ ತುಂಬ ಉಲ್ಲಾಸವಾಗಿ ಬೆಳೆಯುತ್ತಂತೆ. ನೀವು ಎಷ್ಟೇ ಗೊಬ್ಬರ ಹಾಕಿ ಏನೇ ನೀರು ಹಾಕಿದ್ರೂ ಕೆಲವೊಂದು ಗಿಡಗಳು ಬೆಳೆಯಲ್ಲ. ಆ ಶುಭ ಸೂಚನೆ ಏನಾದರೂ ಆ ಮನೆಯಲ್ಲಿ ಇದ್ದರೆ ಆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತಂತೆ. ಆ ಥರ ಶುಭ ಸೂಚನೆಗಳು ಇಲ್ಲ ಅಂತ ಅಂದಾಗ ನೀವು ಎಷ್ಟು ನೀರಾದರೂ ಹಾಕಿ, ಎಷ್ಟು ಗೊಬ್ಬರ, ಫಲವತ್ತತೆ ಇರ್ತಕ್ಕಂಥ ಗೊಬ್ಬರ ಎಲ್ಲ ಹಾಕಿದ್ರೂ ಏನೇ ಮಾಡಿದ್ರೂ ಬರಲ್ಲ ಸರ್. ಅದು 100% ನನ್ನ ಅನುಭವಕ್ಕೆ. ಮಕ್ಕಳಿಗೆ ಆಗೋ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಈ ಪೌಡರ್ ಹೆಲ್ಪ್ ಮಾಡುತ್ತೆ. ಹೌದೌದು, ಸಂತಾನೋತ್ಪತ್ತಿಗೆ, ತುಂಬ ಸೆಕ್ಸ್ಗೆ ತುಂಬ ವರ್ಕೌಟ್ ಆಗುತ್ತೆ ಸರ್. ವೆರಿ ನೈಸ್.
ಸ್ಪೈನಲ್ ಕಾರ್ಡಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೂ ಸರ್ ಆ ಹಸ್ತಿ ಶೃಂಖಲ ಆ ಗಿಡ ಅದ್ರ ಎಲೆ ಬಳ್ಳಿ ಎಲ್ಲಾನು ನಾನು ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಅದಕ್ಕೂ ಸಮೇತ ಇದು ಒಂದು ರೀತಿಯಲ್ಲಿ ಮುಕ್ತವಾಗಿ ಮಾತಾಡುವಂಥ ವಿಚಾರ ಆಗಿದೆ. ಹಾಗಾಗಿ ಯಾರೂ ಅನ್ಯತಾ ಭಾವಿಸಬಾರ್ದು ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ. ಸೊ ಸುಮಾರು ಜನ ಗಂಡು ಮಕ್ಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಇಂಟರ್ಕೋರ್ಸ್ ಮಾಡುವಾಗ ಸುಮಾರು ರೀತಿಯ ಪ್ರಾಬ್ಲಮ್ಸ್ಗಳು ಬಂದೇ ಬರುತ್ತೆ. ಶೀಘ್ರಸ್ತನ ಆಗಿರ್ಬೋದು ಅಥವಾ ಎಲ್ಲೋ ಒಂದು ಕಡೆ ಒಂದು ರೀತಿಲಿ ಅವ್ರಿಗೆ ಆದ ಸಮಸ್ಯೆಗಳು ಹೇಳ್ಕೊಳಕ್ಕಾಗಿರಲ್ಲ, ಮಕ್ಕಳಾಗುವಂಥ ವಿಚಾರದಲ್ಲಿ ಡಿಲೇ ಆಗಿರುತ್ತೆ. ಆ್ಯಂಡ್ ಅದಕ್ಕೂ ಕೂಡ ಒಂದು ರೀತಿ ಒಂದು ಸ್ವಲ್ಪ ಸಹಾಯ ಮಾಡುತ್ತೆ ಅಂತಂದರೆ ದಯವಿಟ್ಟು ಯೂಸ್ ಮಾಡಿ ನೋಡಿ. ಆದರೆ ಈ ವಯಾಗ್ರಾ ಥರ ಕೆಲಸ ಮಾಡುತ್ತೆ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಹೌದು ಸರ್. ಸ್ಲೋ ವಿನ್ ದ ರೇಸ್ ಅಂತಲೇ ಇದೆ. ಸೊ ಸ್ಲೋ ಸ್ಟಡಿ ವಿನ್ ದ ರೇಸ್ ಅಂತಲೇ ಇದೆ. ಸೊ ಹಾಗಾಗಿ ನೀವು ಡೈಲಿ ಯೂಸ್ ಮಾಡ್ತಾ ನಿಮ್ಮ ದಿನದ ಚಟುವಟಿಕೆಗಳಲ್ಲಿ ಇದನ್ನು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಸುಮಾರು ಜನ ಗಂಡಸರಿಗೆ ಸ್ಪಮ್ಸ್ ಕ್ವಾಲಿಟಿಗಳು ತುಂಬ ಕಡಿಮೆ ಆಗಿದೆ. ಯಾಕಂತಂದರೆ ಧೂಮಪಾನ ಮದ್ಯಪಾನ ಚಟಕ್ಕೆ ಎಷ್ಟೋ ಜನ ಬಲಿಯಾಗಿ ಆ ರೀತಿ ಅವ್ರಿಗಾಗಿರೋದ್ರಿಂದ ಸಂಸಾರದ ಸುಖಕ್ಕೆ ರಾಮಬಾಣ, ಸಂಸಾರದ ಸರಸ ವಿರಸ. ಸೊ ಹಾಗಾಗಿ ದಯವಿಟ್ಟು ಇದನ್ನು ಯೂಸ್ ಮಾಡಿ. ಹೋಪ್ಸೋ ಇದನ್ನು ಯೂಸ್ ಮಾಡಿದ್ಮೇಲೆ ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ನಾವು ಕೂಡ ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ಸ್ವಾಸ್ಥ್ಯ ವೃದ್ಧಿ ತಂದಿರುವಂಥ ನಿಮಗೆ ಆ ಭಗವಂತ ಆಯಸ್ಸು, ಆರೋಗ್ಯ, ಅಂತಸ್ತು, ನೆಮ್ಮದಿ, ಸ್ವಾಸ್ಥ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಇಂಥ ಅದ್ಭುತವಾದ ಪ್ರಾಡಕ್ಟ್ನ ನಮ್ಮ ವರಾಯಿ ಸ್ಟೋರೀಸ್ ಮುಖಾಂತರ ಲಾಂಚ್ ಮಾಡ್ತಿದ್ದೀರಾ ಹಾಗೂ ಜನಗಳಿಗೆ ಒಳ್ಳೆಯದಾಗಲಿ ಅಂತ ನೀವು ಹೇಳ್ತಿದ್ದೀರಾ. ಒಳ್ಳೇದು ಕೂಡ ಆಗುತ್ತೆ. ಇನ್ನು ನನ್ನ ಕಡೆಯ ಪ್ರಶ್ನೆ ಮೇಡಮ್, ಇದರಲ್ಲಿ ಗಜಗ ಅಂತ ಒಂದು ಪ್ರಾಡಕ್ಟ್ ಇದೆ ಅಂತ ಕೇಳ್ಪಟ್ಟೆ. ಗಜ ಅಂತಂದರೆ ಶಕ್ತಿ, ಆನೆ. ಏನಿದು ಗಜಗ? ಸರ್ ಗಜಗ ಅಂದರೆ ಗೋಲಿ ಥರ ಇರುತ್ತೆ, ಅದು ಮಾರ್ಬಲ್ ಅಂತ ಕರಿತೀವಿ. ಗೋಲಿ ಥರ ಇರುತ್ತೆ. ನೋಡಿದ್ರೆ ಇದೇನು ಬೀಜನ ಅಥವಾ ಗೋಲಿನೋ ಹಾಗೆ ಎಷ್ಟೋ ಜನ ನನ್ನನ್ನು ಕೇಳಿದ್ರು, ಇದೇನು ಗೋಲಿ ಥರ ನೀವು ಮನೇಲಿ ಒಣಗಾಕಿದ್ದೀರಲ್ವ ತೊಳೆದ್ಬಿಟ್ಟು, ಇದು ಏನು ಅಂತ ಕೇಳಿದ್ರು. ಇದು ಒಂದು ಆಯುರ್ವೇದಿಕ್ ಹರ್ಬು ಗಜಗ ಅಂತ. ಅದು ಸರ್ ತುಂಬ ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಸಹ ತುಂಬ ಬೆನಿಫಿಟ್ಸ್ ಇರ್ತಕ್ಕಂಥ ಒಂದು ಆಯುರ್ವೇದಿಕ್ ಹರ್ಬ್ ಅಂತ ಹೇಳ್ಬೋದು. ಅದು ಮಿಶ್ರಣ ಆಗಿದೆ. ಈಗ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಮನುಷ್ಯರಲ್ಲೂ ಒಬ್ರದ್ದು ಶೀತ ಶರೀರ ಇದ್ರೆ ಉಷ್ಣ ಶರೀರ ಅಂತ ಇರುತ್ತೆ. ಹಾಗಾಗಿ ಕೆಲವೊಂದು ಉಷ್ಣದ ಐಟಮ್ನು ನಾನು ಆ್ಯಡ್ ಮಾಡಿದ್ದೀನಿ, ಶೀತ ಇರ್ತಕ್ಕಂಥ ಐಟಮ್ನು ಆ್ಯಡ್ ಮಾಡಿದ್ದೀನಿ. ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಕೆಲವೊಂದು ಮೆಷರ್ಮೆಂಟನ್ನು ನಾನು ಯೂಸ್ ಮಾಡಿ ಅದಕ್ಕೆ ಹಾಕಿದ್ದೀನಿ. ಇನ್ನು ಈ ಮಿಲೆಟ್ಸ್ ಪೌಡ್ರು ಹೇಗಪ್ಪ ಸೆಕ್ಸ್ ವಿಚಾರದಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತಂದರೆ, ಇದರಲ್ಲಿ ಅಶ್ವಗಂಧ ಅನ್ನೋ ಅತ್ಯಮೂಲ್ಯವಾದ ಒಂದು ಪ್ರಾಡಕ್ಟ್ ಕೂಡ ಇದರಲ್ಲಿದೆ ಮೇಡಮ್. ಅಂದರೆ ಇದನ್ನು ಊಟ ಆದಮೇಲೆ ರಾತ್ರಿ ಕೂಡ ಸೇವನೆ ಮಾಡ್ಬೋದಾ? ಸರ್ ಊಟ ಆಗೋದಕ್ಕಿಂತ ಮುಂಚೆ ಅಂದರೆ ಈಗ ನಾವು 4 to 5 ಏನು ಸ್ನ್ಯಾಕ್ಸು, ಟೀ ಈ ಥರ ಎಲ್ಲ ತೊಗೋತೀವಲ್ವ, ಆಗ ತೊಗೊಂಡ್ರೆ ನಮಗೆ ಹೆಲ್ಪ್ಫುಲ್ ಅನಿಸುತ್ತೆ. ಯಾಕೆಂದರೆ ಕೆಲವರು ಎಷ್ಟೇ ಕುಡಿದಿದ್ರು ಎಷ್ಟೇ ತಿಂದಿದ್ರು ರಾತ್ರಿ ಊಟ ಸ್ಕಿಪ್ ಮಾಡೋಕ್ಕೆ ಇಷ್ಟಪಡಲ್ಲ. 2 ತುತ್ತಾಗಲಿ ತಿನ್ನಬೇಕು ಅನ್ನೋರು ಇರ್ತಾರೆ. ಹಾಗಾಗಿ ನಾನು ಸಜೆಸ್ಟ್ ಮಾಡೋದೇನೆಂದರೆ ಈವ್ನಿಂಗ್ ಟೈಮಲ್ಲಿ ತೊಗೊಂಡ್ರೆ ಬೆಸ್ಟ್. ಯಾಕೆಂದರೆ ಕೆಲವ್ರ ಮನೆಯಲ್ಲಿ ಫುಡ್ ಪ್ರಿಪೇರ್ ಮಾಡೋದು ಲೇಟ್ ಆಗುತ್ತೆ, ಕೆಲವ್ರ ಮನೇಲಿ ಬೇಗ ಮಾಡ್ತಾರೆ. ಆ ಲೇಟ್ ಆಗೋದ್ರಿಂದ ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಗ್ಯಾಪ್ ಜಾಸ್ತಿ ಇದ್ದಾಗಲೇ ಗ್ಯಾಸ್ಟ್ರಿಕ್ ಕ್ರಿಯೇಟ್ ಆಗೋದು. ಇದನ್ನ ತಗೊಂಡಾಗ ಆ ಟೈಮನ್ನು ಇದು ಬ್ಯಾಲೆನ್ಸ್ ಮಾಡುತ್ತೆ. ಇನ್ನು ನೆಗ್ಗಿಲ ಮುಳ್ಳು ಅಂತ ಏನಿದು? ಇದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನು ಕೆಲವೊಂದು ವಿಚಾರಗಳು ಅಂದರೆ ಹೆಸರುಗಳೇ ನನಗೆ ಹೊಸದು ಮೇಡಮ್. ನಗ್ಗಿನ ಮುಳ್ಳು, ಸಪ್ತಚಕ್ರ ಅಂತ ಒಂದಿತ್ತು, ಮತ್ತು ಅರ್ಜುನ ಮರದ ತೊಗಟೆ, ಆಲದ ಮರದ ತೊಗಟೆ ಆಯಿತು, ಅರ್ಜುನ ಮರದ ತೊಗಟೆ. ಹೆಂಗೆ ಮೇಡಮ್ ಇದು ಕಾನ್ಸೆಪ್ಟ್ ಹೆಂಗೆ? ಸರ್ ನೆಗ್ಗಿಲ ಮುಳ್ಳು ಅಂದರೆ ಈ ಹಳ್ಳಿ ಕಡೆ ಎಲ್ಲ ಓಡಾಡಬೇಕಾದ್ರೆ ಕಾಲಿಗೆ ಚುಚ್ತಾ ಇರುತ್ತೆ. ಆ ಚುಚ್ತಾ ಇರ್ತಕ್ಕಂಥ ಮುಳ್ಳನ್ನು ತೆಗೆದು ಬಿಸಾಕ್ತಾರೆ, ಸುಡ್ತಾರೆ. ಮತ್ತೆ ಇದು ಹುಟ್ಟಬಾರ್ದು, ಚುಚ್ಚುತ್ತೆ ನಮಗೆ ಅಂತ ಹೇಳ್ಬಿಟ್ಟು. ಆ ಒಂದು ಚುಚ್ಚತಕ್ಕಂಥ ಮುಳ್ಳುನೂ ಸಹ ಮನುಷ್ಯನಿಗೆ ತುಂಬ ಉಪಯುಕ್ತ ಸರ್. ಓ ಮೈ ಗಾಡ್. ಓಕೆ. ದೇಹದಲ್ಲಿರ್ತಕ್ಕಂಥ ಕಲ್ಲಾಗಿರ್ಬೋದು, ತ್ಯಾಜ್ಯ ವಸ್ತುಗಳು ಅಂತ ಏನು ಹೇಳಿದೆ, ಅವನ್ನೆಲ್ಲ ರಿಮೂವ್ ಮಾಡೋ ಕೆಲಸ ಇದು ಮಾಡುತ್ತೆ. ಇದನ್ನು ಕಲೆಕ್ಟ್ ಮಾಡ್ಕೊಂಡು ನೀವು ಹಾಕಿದ್ದೀರಾ? ಸೊ ಇದು ಡಾಕ್ಟರ್ ಸಜೆಸ್ಟೆಡ್ ಅಂದರೆ ಇದನ್ನೆಲ್ಲ ಆಗ್ತಿದೆ ಅಂತ? ಅಂದರೆ ಡಾಕ್ಟರ್ ಸಜೆಸ್ಟ್ ಅಂದರೆ ಹೇಗಾಯಿತು ಅಂದರೆ, ನಾನು ಒಂದು 2-3 ಆಯುರ್ವೇದಿಕ್ ಬುಕ್ಕನ್ನು ಸ್ಟಡಿ ಮಾಡಿದೆ. ಕೆಲವೊಂದು ನನಗೆ ಗೊತ್ತಿತ್ತು, ನನಗೆ ಸ್ವಲ್ಪ ಆಯುರ್ವೇದಿಕ್ ಅಂದರೆ ತುಂಬ ಇಂಟ್ರೆಸ್ಟ್. ಹಾಗಾಗಿ ನಾನು ಕೆಲವೊಂದು ಬುಕ್ಕನ್ನು ಓದಿದೆ, ಕೆಲವರ ಹತ್ರ ದೊಡ್ಡವರು ತಿಳಿದಿರೋರ ಹತ್ರ ಅಡ್ವೈಸನ್ನು ತೊಗೊಂಡೆ. ಇದೆಲ್ಲ ತೊಗೊಂಡು ನಾನು ಒಂದು ಲಿಸ್ಟ್ ಮಾಡಿಕೊಂಡು ಡಾಕ್ಟರ್ ಹತ್ರ ಹೋದಾಗ, ಚೆನ್ನಾಗಿದೆ, ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೀರಾ, ಇದು ಒಂದು ಒಳ್ಳೆ ಪ್ರಾಡಕ್ಟಾಗಿ ಇರುತ್ತೆ, ನೀವು ಇದನ್ನು ಬಿಸ್ನೆಸ್ ಆಗಿ ಯಾಕೆ ಮಾಡಬಾರ್ದು ಅಂತ ಡಾಕ್ಟ್ರ್ ಬಾಯಿಂದನೇ ಬಂತು. ಆ ಸೆಲೆಕ್ಷನ್ ಎಲ್ಲ ಮಾಡಿದಾಗ ಡಾಕ್ಟ್ರ್ ಬಾಯಿಂದನೇ ಬಂತು. ಆಮೇಲೆ ನಮ್ಮ ಮನೆಗಳಲ್ಲೂ ಕೆಲವೊಬ್ಬರೆಲ್ಲನೂ ಫೋರ್ಸ್ ಮಾಡಿದ್ರು, ಏನಾದರೂ ಮಾಡಬೇಕು ಅಂತ ನಿನ್ನ ಐಡಿಯಾ ಇದ್ದರೆ ಮಾಡೋದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಐಡಿಯಾನೂ ಕೊಟ್ಟರು. ಹಾಗಾಗಿ ಇದೆಲ್ಲ ಮಿಂಗಲ್ ಆಗಿ ಇವತ್ತು ಒಂದು ಬಿಸ್ನೆಸ್ಸನ್ನು ನಾನು ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದೀನಿ ಸರ್. ವೆರಿ ನೈಸ್ ಮೇಡಮ್. ವಿ ವಿಶ್ ಯು ಆಲ್ ದ ಬೆಸ್ಟ್. ಇನ್ನು ಅರ್ಜುನ ಮರದ ತೊಗಟೆ ಅದು ಕೂಡ ಅಂಶ ಇದೆ ಅಂತ ಹೇಳಿದ್ರಿ.
ಚಕ್ರಮುನಿ ಅದೇ ಇದು ಕೂಡ ಅಂಶ ಇದೆ ಅಂಡ್ ಲಾವಂಚ ಇದೆ. ಲಾವಂಚ ಲಾವಂಚ ಏನ್ ಮಾಡುತ್ತೆ ಅಂದ್ರೆ ಸರ್, ಸಂಪುಗಳಲ್ಲಿ ಈಗ ಸಿಟಿಗಳಲ್ಲಿ ಎಷ್ಟೋ ಜನ ಸಂಪುಗಳು ವರ್ಷಾನ್ಗಟ್ಲೆ ತೊಳೆದಿರಲ್ಲ, ಎಷ್ಟೊಂದು ಬ್ಯಾಕ್ಟೀರಿಯಾಸ್ ಇರುತ್ತೆ, ಆ ನೀರು ಸ್ಮೆಲ್ ಬರ್ತಾ ಇರುತ್ತೆ. ಅಂಥ ಟೈಮಲ್ಲಿ ಈ ಲಾವಂಚನ ತೊಗೊಂಬಂದು ನಾವು ನೀಟಾಗಿ ತೊಳೆದು ಆ ಸಂಪಲ್ಲಿ ಅಥವಾ ಕುಡಿಯೋ ನೀರು ಇರುತ್ತಲ್ವಾ, ಮಡಕೆಲಿ ಇರ್ಬೋದು, ಪಾತ್ರೆಲಿ ಇರ್ಬೋದು, ಅಥವಾ ಫಿಲ್ಟರ್ ಇರ್ಬೋದು, ಆ ನೀರಿಗೆ ಹಾಕಿದ್ರೆ ಏನೇ ಫಿಲ್ಟರ್ ವಾಟರ್ ಅಂದ್ರೂ ಅದರಲ್ಲಿ ಯಾವುದಾದ್ರೂ ಒಂದು ಕೆಮಿಕಲ್ ಅಂಶ ಇದ್ದೇ ಇರುತ್ತೆ, ಅದನ್ನೆಲ್ಲನೂ ಎಳೆದಿಟ್ಕೊಳುತ್ತೆ. ಅದೇ ಬೇಸಿಗೆಯಲ್ಲಿ ನಾವೇನಾದರೂ ಈ ಲಾವಂಚ ಹಾಕಿರ್ತಕ್ಕಂಥ ನೀರನ್ನು ಕುಡಿದ್ವಿ ಅಂದರೆ, ಬೇಸಿಗೆಯಲ್ಲಿ ತುಂಬ ಹೀಟ್ ಇರುತ್ತೆ, ಮನುಷ್ಯ ನೀರು ಬೇಕು ಎಲ್ಲಾದರೂ ಹೊರಗಡೆ ಹೋಗಿ ಬಂದರೆ ಆಯಾಸ ಆಯಿತು, ಸುಸ್ತಾಯಿತು, ಬಾಯಾರಿಕೆ ಆಗ್ತಾ ಇದೆ, ಎಷ್ಟು ನೀರು ಕುಡಿದ್ರೂ ದೇಹ ಸುಸ್ತು ಅನ್ನೋದು ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆ ನೀರನ್ನು ನೀವು ಕುಡಿದ್ಬಿಟ್ರೆ ಸಾಕು, ಮನಸ್ಸು ಒಂಥರ ಪ್ರಶಾಂತವಾಗಿರುತ್ತೆ. ಅಷ್ಟು ಬಾಡಿಲಿ ಎಲ್ಲ ನರಗಳನ್ನ ನಿಗ್ರಹಿಸುತ್ತದೆ, ಅಷ್ಟು ಬಾಡಿಗೆ ತುಂಬ ಕೂಲ್ ಸೆನ್ಸೇಷನ್ ಅನ್ನ ನೀಡುತ್ತೆ. ವೆರಿ ನೈಸ್, ಅಂತ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟನ್ನ ಅದನ್ನ ನಾನು ಯೂಸ್ ಮಾಡಿದ್ದೀನಿ. ಆಕ್ಚುಲಿ ಲಾವಂಚನ ಹೇರ್ ಆಯಿಲ್ಗೆಲ್ಲ ಯೂಸ್ ಮಾಡ್ತಾರೆ, ಯಾಕೆಂದ್ರೆ ತುಂಬ ಬಾಡಿ ಹೀಟ್ ಆದರೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ಅದು ಕೂಲಿಂಗ್ ಸೆನ್ಸೇಷನ್ ಇರೋದ್ರಿಂದ ಆ ಲಾವಂಚ ಅಂತಕ್ಕಂಥ ಬೇರ್ನ ಹೇರ್ ಆಯಿಲಲ್ಲೂ ಯೂಸ್ ಮಾಡ್ತಾರೆ. ವೆರಿ ನೈಸ್, ವಿ ವಿಶ್ ಯು ದಿ ಆಲ್ ದ ಬೆಸ್ಟ್. ಆ್ಯಂಡ್ ಕೇಳ್ತಾ ಹೋಗ್ತಾ ಅಂತಂದರೆ ಇದರಲ್ಲಿ ಸುಮಾರು ವಿಚಾರಗಳಿದೆ, ಬಟ್ ಈ ವಿಚಾರಗಳನ್ನು ಅರಗಿಸ್ಕೊಂಡು ಆರೈಸೋದಕ್ಕೆ ಹಾಗೂ ನಮ್ಮ ಲೈಫಲ್ಲಿ ವೃದ್ಧಿ ಮಾಡೋದಕ್ಕೆ ನಿಮ್ಮ ಮುಂದೆ ಬರ್ತಾ ಇದೆ ಸ್ವಾಸ್ಥ್ಯ ವೃದ್ಧಿ. ನಿಮ್ಮ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಯಾವುದೋ ರೀತಿಯ ಸಮಸ್ಯೆಗಳಿಂದ ಕಾಡ್ತಾ ಇದೆಯಾ, ಎಸ್ಪೆಷಲಿ ಅನಾರೋಗ್ಯದ ಸಮಸ್ಯೆ, ನಿಮ್ಮಲ್ಲಿ ನೀವು ತಿಂದಿರುವಂಥ ಊಟ ಕರೆಕ್ಟಾಗಿ ಜೀರ್ಣ ಆಗ್ತಾ ಇಲ್ಲ, ನಿಮ್ಮಲ್ಲಿ ನಿಶಕ್ತಿ ಕಾಡ್ತಾ ಇದೆ, ಹಾಗೂ ನಿಮ್ಮಲ್ಲಿರುವಂಥ ಆ ಒಂದು ಚೈತನ್ಯ ಶಕ್ತಿ ಎಲ್ಲೋ ಒಂದು ಕಡೆ ಮಾಯ ಆಗ್ತಿದೆ ಅಂತಂದರೆ, ನಿಮಗೆ ಯಾವುದೇ ಏನೇ ಕೆಲಸ ಮಾಡಬೇಕು ಅಂದರೂ ಸುಸ್ತು ಅನ್ನಿಸ್ತಿದೆ ಅಂತಂದರೆ, ನಿಮ್ಮ ಮಕ್ಕಳು ಸರಿಯಾಗಿ ಊಟ ಮಾಡ್ತಿಲ್ಲ ಅನ್ನೋದಾದರೆ, ಅಥವಾ ನಿಮ್ಮ ಗಂಡಂದರಿಗೆ ಸರಿಯಾಗಿ ಊಟ ಸಿಗ್ತಿಲ್ಲ, ಅಥವಾ ನಾವು ಮಾಡೋಂಥ ಊಟದಲ್ಲಿ ಎಲ್ಲೋ ಒಂದು ಕಡೆ ಪೌಷ್ಟಿಕಾಂಶಗಳು ಕಡಿಮೆ ಇದೆ ಅನಿಸೋದೇ ಆದರೆ, ನೀವು ದಿನ ಬೆಳಗ್ಗೆ ಈ ಸ್ವಾಸ್ಥ್ಯ ವೃದ್ಧಿನ ತೊಗೊಂಬಂದು ಕುಡಿದ್ರೆ ಖಂಡಿತವಾಗಲೂ ಕೆಲವೊಂದು ಅಂಶಗಳು, ಪೌಷ್ಟಿಕಾಂಶಗಳು, ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಯಾವುದಾದ್ರು ಮಿಸ್ ಆಗಿದೆ, ಈ ಎಲ್ಲ ವಿಟಮಿನ್ಸ್ ಇರುವಂಥ ಏಕೈಕ ಪ್ರಾಡಕ್ಟ್ ಅಂತ ಅದು ಸ್ವಾಸ್ಥ್ಯ ವೃದ್ಧಿ ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಒಮ್ಮೆ ಯೂಸ್ ಮಾಡಿ ನೋಡಿ. ಸರಿಸುಮಾರು 158 ಗಿಡಮೂಲಿಕೆಗಳು, ಸಿರಿಧಾನ್ಯಗಳು ಹಾಗೂ ಡ್ರೈ ಫ್ರೂಟ್ಸ್ ಆಗಲಿ, ಕಾಳುಗಳು, ಬೇರಿನ ಅಂಶಗಳು, ಅದರ ಜೊತೆಗೆ ಸೊಪ್ಪಿನ ಅಂಶಗಳು ಮತ್ತು ಹಣ್ಣಿನ ಸಿಪ್ಪೆಯ ಅಂಶಗಳಿರುವಂಥ ಒನ್ ಆ್ಯಂಡ್ ಓನ್ಲಿ ಪ್ರಾಡಕ್ಟ್ ಅಂತಂದರೆ ಅದು ಸ್ವಾಸ್ಥ್ಯ ವೃದ್ಧಿ. ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಅಭಿವೃದ್ಧಿ ಇದರಲ್ಲಿ ಸಿಗುತ್ತೆ, ಅದುವೇ ಸ್ವಾಸ್ಥ್ಯ ವೃದ್ಧಿ. ಸೊ ಅದರಲ್ಲಿ ಕೆಲವೊಂದು ಹೂಗಳು ಸಮೇತ ಆ್ಯಡ್ ಮಾಡಿದ್ದೀವಿ ಸರ್. ಶಂಕು ಹೂ ಅಂತ ಬರುತ್ತೆ, ಶಂಕು ಹೂ ಆಕ್ಚುಲಿ ಇದರಲ್ಲಿ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿತಾರೆ, ಅದನ್ನು ನಾನು ಕೇಳಿದ್ದೀನಿ. ತುಂಬಾನೇ ಮಾಡ್ಕೊಂಡು ಕುಡಿತಾರೆ, ತುಂಬಾ ಟೀ ಮಾಡ್ಕೊಂಡು ಕುಡಿತಾರೆ. ಸಿಕ್ಕಾಪಟ್ಟೆ ಅಂಶ, ಒಳ್ಳೆ ಅಂಶ ಇರುವಂತ ಶಂಕು ಹೂ ಮೇಡಮ್. ಅದು ಬ್ಲೂಯಿಶ್ ಕಲರ್ ಅಲ್ಲಿ ಬರುತ್ತಲ್ಲ, ಬ್ಲೂ ಮತ್ತೆ ವೈಟ್ ಯೂಸ್ ಮಾಡಿದೀವಿ ಸರ್. ಆಮೇಲೆ ಆವರಿಕೆ ಹೂ ಅಂತ ಬರುತ್ತೆ, ಅದು ಶುಗರ್ಗೆ ಮಾತ್ರ ಹೇಳಿ ಮಾಡಿಸಿರ್ತಕ್ಕಂಥ ಒಂದು ಮೆಡಿಸಿನ್ ಅಂತಾನೆ ಹೇಳ್ಬೋದು, ಅದನ್ನ ಆ್ಯಡ್ ಮಾಡಿದೀವಿ. ಮತ್ತೆ ಬಿಳಿ ದಾಸವಾಳ, ಈಗ ಲೇಡೀಸ್ ಅಲ್ಲಿ ವೈಟ್ ಡಿಸ್ಚಾರ್ಜ್ ಅನ್ನೋ ಪ್ರಾಬ್ಲಮ್ ಇರುತ್ತೆ, ಹಾಗಾಗಿ ಅದನ್ನ ಯೂಸ್ ಮಾಡಿದೀವಿ. ಕಮಲದ ಹೂ, ತಾವರೆ ಹೂ ಅಂತ ಕರೀತಾರೆ. ಕೆಸರಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಕಮಲದ ಹೂವು ಒಂದು ದೇವರು ಮುಡಿ ಹೇರುತ್ತೆ ಅಂದ್ರೆ ಅದು ಮೇಲಕ್ಕೆ ಹೋದ್ಮೇಲೆ ಎಷ್ಟು ಶ್ರೇಷ್ಠ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಹಾಗಿರ್ತಕ್ಕಂಥ ಒಂದು ಕಮಲದ ಹೂ ಸಮೇತನೂ ನಾನು ಅದರಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಸಕಲ ಪರಿಶುದ್ಧವಾದ ಹೂವುಗಳು, ಪೂಜೆ ಪುನಸ್ಕಾರಗಳಿಗೆ ಇಡುವಂಥ ಗಿಡಮೂಲಿಕೆಗಳು, ಅದರ ಜೊತೆಗೆ ಬೇಕಾಗಿರುವಂಥ ಡ್ರೈ ಫ್ರೂಟ್ಸ್ ಅಂಶ, ಅದರ ಜೊತೆಗೆ ಸಿರಿಧಾನ್ಯಗಳು ಹಾಗೂ ಸೊಪ್ಪಿನ ಅಂಶಗಳು, ಬೇರಿನ ಅಂಶಗಳು, ಬೇರಿನ ನಾರಿನ ತತ್ವ, ಅದರಲ್ಲಿರುವಂಥ ಅಂಶ ಎಲ್ಲವೂ ಇನ್ಕ್ಲೂಡ್ ಆಗಿದೆ. ನಿಮಗೆ ಬಿ ಪಿ, ಶುಗರ್ ಅಥವಾ ಥೈರಾಯ್ಡ್ ಇನ್ನಷ್ಟು ಸಮಸ್ಯೆಗಳಿಗೆ ರಾಮಬಾಣವಾಗಿದ್ದು ಕೆಲಸ ಮಾಡುತ್ತೆ. ಇವತ್ತು ಯೂಸ್ ಮಾಡ್ತೀನಿ, ನಾಳೆ ರಿಸಲ್ಟ್ ಬರುತ್ತಾ? ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ಆದ ಸರಿಸಮಾನವಾದ ಒಂದು ಸಮಯ ನಿಗದಿತವಾಗಿರುತ್ತೆ. ಮಿನಿಮಮ್ 3 ಮಂತ್ಸ್ ಯೂಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಈ ಸ್ವಾಸ್ಥ್ಯ ವೃದ್ಧಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ. ನಾನಂತೂ ಈಗ ಆಲ್ರೆಡಿ ನಾನು ಸುಳ್ಳು ಹೇಳ್ತಲ್ಲ, ನಿಮ್ಮನ್ನು ಮೆಚ್ಚಕ್ಕೆ ಮಾತು ಹೇಳ್ತಿಲ್ಲ. ನನ್ನ ವೈಫು ದಯವಿಟ್ಟು ಒಂದು 2 kg ತರಿಸು, ನನಗೆ ಅದು ಕುಡಿದು ರೂಢಿಯಾಗೋಗಿದೆ, ಬೆಳಗ್ಗೆ ಹೊತ್ತು ಕುಡಿಲೇಬೇಕು ಅನಿಸುತ್ತೆ. ಯಾಕಂದರೆ ಸುಸ್ತು ಅಷ್ಟಿರ್ತಾ ಇತ್ತು, ಮನೆ ಕೆಲಸ ಹಂಗಿಸ್ತಾ ಇತ್ತು. ಮನೇಲಿ ತಾವು ಮಾಡೋವಂಥ ಹೆಣ್ಮಕ್ಳಿಗೆ ಮಾಡೋವಂಥ ಕೆಲಸಕ್ಕೆ ಶಕ್ತಿ ಕೊಡುತ್ತೆ. ಗಂಡು ಮಕ್ಕಳಿಗೆ ಖಂಡಿತವಾಗ್ಲೂ ಅಪೌಷ್ಟಿಕಾಂಶ ಇದರಲ್ಲಿ ಸಿಗುತ್ತೆ. ದಯವಿಟ್ಟು ಒಮ್ಮೆ ಪರ್ಚೇಸ್ ಮಾಡಿ ಸ್ವಾಸ್ಥ್ಯ ವೃದ್ಧಿಯನ್ನು. ವೆಯ್ಟ್ ಲಾಸ್ಗೂ ಇದು ತುಂಬಾ ಯೂಸ್ ಆಗುತ್ತೆ ಸರ್. ಮೇಡಮ್ ಎಷ್ಟು ಅಂಶ ಇಟ್ಟಿದ್ದೀರಾ ಮೇಡಮ್ ಇದರಲ್ಲಿ? ಹೇಳ್ಬೇಕಂದ್ರೆ 12 ಥರದ ಟ್ರೆಡಿಷನಲ್ ರೈಸ್ ಅನ್ನ ನಾನು ಯೂಸ್ ಮಾಡಿದ್ದೀನಿ. ಅದರಲ್ಲಿ ಯಾವುದು ವೈಟ್ ರೈಸ್ ಅನ್ನೋದು ನಾನು ಆ್ಯಡ್ ಮಾಡೇ ಇಲ್ಲ. ಯಾವ ಥರ ರೈಸ್ ಮೇಡಮ್ ಅದು? ಹೇಳ್ತೀನಿ ಸರ್. ವೈಟ್ ರೈಸ್ ಅಂದರೆ ಬಾರ್ಲಿ ಅಂದರೆ ಅದು ಸಿರಿಧಾನ್ಯಕ್ಕೆ ಸೇರ್ಕೊಳುತ್ತೆ. ಅಕ್ಕಿ ರೈಸ್ ಅಂತ ಅದು ಇನ್ಕ್ಲೂಡ್ ಆಗಲ್ಲ. ಟ್ರೆಡಿಷ್ನಲ್ ರೈಸ್ ಅಂದರೆ ಕೇರಳದಲ್ಲಿ ಒಂಥರ ರೈಸ್ ಸಿಗುತ್ತೆ, ಕೇರಳ ರೈಸನ್ನ ಆ್ಯಡ್ ಮಾಡಿದ್ದೀನಿ. ಅದರಲ್ಲಿ ತುಂಬ ವಿಟಮಿನ್ಸು, ಫೈಬರ್ ಕಂಟೆಂಟು ಇದೆಲ್ಲ ರಿಚ್ ಆಗಿರುತ್ತೆ. ಆಮೇಲೆ ಇನ್ನೇನು
ಕಲಂಗಾರ್ ಅಂತ ಒಂದು ಸಿಗುತ್ತೆ, ಮತ್ತು ಪೂಂಗಾರ್ ರೈಸ್ ಅಂತ ಸಿಗುತ್ತೆ, ನವಾರ ರೈಸು, ಮತ್ತು ಏನು ಬ್ಲ್ಯಾಕ್ ರೈಸ್ ಅಂತ ಸಿಗುತ್ತೆ. ಈ ಎಲ್ಲ ರೈಸ್ಗಳನ್ನ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡುತ್ತೆ ಮತ್ತು ವೆಯ್ಟನ್ನು ಲಾಸ್ ಮಾಡುತ್ತೆ. ಈಗ ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ನಾವು ಸ್ಕಿಪ್ ಮಾಡಬೇಕು, ಊಟ ತಿಂಡಿ ಇವನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ನಾವು ಸಣ್ಣ ಆಗ್ತೀವಿ ಅಂತ ಕೆಲವೊಬ್ಬರು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ನಾವು ಊಟ ಕಮ್ಮಿ ಮಾಡಿದಾಗ ವಿಟಮಿನ್ಸು, ಪ್ರೋಟೀನ್ಸು, ಈ ಥರ ಫೈಬರ್ ಕಂಟೆಂಟ್, ಐರನ್ ಇವೆಲ್ಲನೂ ನಮಗೆ ಡಿಲೇ ಆಗ್ತಾ ಹೋಗುತ್ತೆ ಬಾಡಿಗೆ. ಹಾಗಾಗಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಮಸ್ಯೆ ನಮಗೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆ ಎಲ್ಲ ಇರ್ತಕ್ಕಂಥ ಐಟಮ್ನ ನಾನು ಆ್ಯಡ್ ಮಾಡಿದ್ದೀನಿ. ಅದು ಕೆಲವೊಂದು ರೈಸ್ಗಳನ್ನ ಸುಮಾರು ಅಂದರೆ 12 ಥರದ ರೈಸ್ಗಳನ್ನು ಆ್ಯಡ್ ಮಾಡಿದ್ದೀನಿ. ಅದು ತುಂಬ ಹೆಲ್ತ್ ಬೆನಿಫಿಟ್ಸು ಯೂಸ್ ಆಗುತ್ತೆ ಸರ್. ಒಬ್ಬರು ನನಗೆ ಮೆಸೇಜ್ ಮಾಡಿದ್ದಾರೆ, ಮೇಡಮ್ ನಾನು 2 ಮಂತ್ಸು ನಾನು ಯೂಸ್ ಮಾಡಿದ್ರೆ ಬೆಳಗ್ಗೆ ಮತ್ತು ಸಂಜೆ ನೀವು ಹೇಳಿದ್ರಲ್ವಾ, ಬೆಳಗ್ಗೆ ಸಂಜೆ 2 ಟೈಮು ಕುಡಿಬೋದು ಅಂತ ಹೇಳಿದ್ರಲ್ವಾ, ನಾನು ನೋಡೋಕ್ಕೆ ತುಂಬ ದಪ್ಪ ಇದ್ದೀನಿ. ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ನನಗೆ ಒಂಥರ ಇರಿಸು ಮುರುಸು ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ನಾನು 2 ತಿಂಗಳು ಇದನ್ನು ಬೆಳಗ್ಗೆ ಸಾಯಂಕಾಲ 2 ಟೈಮು ಯೂಸ್ ಮಾಡಿದೆ. ಟೋಟಲಾಗಿ 2 kg ನಾನು ತೊಗೊಬೇಕಾದ್ರೆ ನನ್ನ ವೆಯ್ಟನ್ನು ಚೆಕ್ ಮಾಡಿ ತೊಗೊಂಡೆ. ಸ್ಟಾಪ್ ಮಾಡಿದ್ಮೇಲೆ 2 ತಿಂಗಳಿಗೇನೆ ಸ್ಟಾಪ್ ಮಾಡಿದ್ಮೇಲೆ ನಾನು 2 kg ಲಾಸ್ ಆಗಿದ್ದೀನಿ ಅಂತ ಅವ್ರು ಮೆಸೇಜ್ ಮಾಡಿದ್ರು. ಆಗ ನನಗೆ ತುಂಬ ಖುಷಿ ಆಯಿತು ಸರ್. ಆಗ ನನಗೆ ಗೊತ್ತಾಯಿತು ಈ ಪ್ರಾಡಕ್ಟ್ ವೆಯ್ಟ್ ಲಾಸ್ಗೂ ಆಗುತ್ತೆ ಅಂತ. ಒಂದು ಕಡೆ ಅನಿಸಿತ್ತು ನನಗೆ ಆಗುತ್ತೆ, ಇಷ್ಟೊಂದೆಲ್ಲ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿದ್ದೀನಲ್ಲ ಆಗುತ್ತೆ ಅನ್ನೋದು ಎಲ್ಲೋ ಒಂದು ಕಡೆ ಇತ್ತು. ಅವರು ಕೊಟ್ಟಿದ್ದು ಫೀಡ್ಬ್ಯಾಕು 100% ನನಗೆ ಕಾನ್ಫಿಡೆನ್ಸ್ ಬಂತು. ವೆಯ್ಟ್ ಲಾಸ್ಗೆ, ವೆಯ್ಟ್ ಗೇನ್ಗೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಖಂಡಿತವಾಗ್ಲೂ ನೀವು ವೆಯ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಇದನ್ನು ತಗೊಳ್ಳಿ, ಯೂಸ್ ಮಾಡಿ. ನಿಮ್ಮಲ್ಲಿರುವಂಥ ದೇಹ ತೂಕ ಹಾಗೂ ಚರ್ಮದ ಸೌಂದರ್ಯ, ಕೂದಲಿಗೆ ಮತ್ತು ಸ್ಕಿನ್ ಬಣ್ಣಕ್ಕೆ ಹಾಗೂ ದೇಹದಲ್ಲಿ ಒಳಗಡೆ ಇರುವಂಥ ಅಂಶಗಳಿಗೆ ಬೇಕಾಗಿರುವಂಥ ಒನ್ ಓನ್ಲಿ ಪ್ರಾಡಕ್ಟ್ ಸ್ವಾಸ್ಥ್ಯ ವೃದ್ಧಿ. ನಿಜವಾಗ್ಲೂ ಖುಷಿ ಆಗ್ತದೆ ಮೇಡಮ್. ಖಂಡಿತವಾಗ್ಲೂ ಅವರೆಲ್ಲರ ಜೊತೆಗೆ ನಾನು ನಿಮ್ಮ ಕಡೆ ಹೇಳ್ತಾ ಇದ್ದೀನಿ, ಐ ಆಲ್ವೇಸ್ ಬಿ ಅ ರೆಗ್ಯುಲರ್ ಕಸ್ಟಮರ್. ನಿಮಗೆ ಯೂಸ್ ಮಾಡ್ತಾ ಇರ್ತೀನಿ, ನಿಮ್ಮ ಹತ್ರ ಕೇಳ್ತಾ ಇರ್ತೀನಿ, ಖಂಡಿತವಾಗ್ಲೂ ನಾನು ತೊಗೊಳ್ತೀನಿ. ಸೊ ಇದು ಸ್ವಾಸ್ಥ್ಯ ವೃದ್ಧಿ. ಒಂದೊಳ್ಳೆ ಸರ್ಪ್ರೈಸ್ ಕೂಡ ಇದೆ, ಅದೇನು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಮೇಡಮ್, ಇದರಲ್ಲಿ ಇನ್ನೊಂದು ಪಾಯಿಂಟ್ ನಾನು ಮಾತಾಡೋದಾದರೆ ಮೆಮೊರಿ ಪವರ್ ಕೂಡ ಹೆಚ್ಚುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರ ಅಂಶ ಯಾವುದಿದೆ ಇದರಲ್ಲಿ? ಸರ್, ಬ್ರಾಹ್ಮಿ ಆ್ಯಡ್ ಮಾಡಿದ್ದೀವಿ. ಒಂದೆಲಗ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಅದನ್ನು ಬ್ರಾಹ್ಮಿ ಅಂತ ಕರೀತಾರೆ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋ ಥರ ಚಿಕ್ಕ ಮಕ್ಕಳಿಂದನೇ ನಾವು ಈ ಥರದನ್ನು ಅವ್ರಿಗೆ ಅಭ್ಯಾಸ ಮಾಡಿಸೋದ್ರಿಂದ ಅವರು ಅದು ಬೇಕು ಇದು ಬೇಕು, ಹೊರಗಡೆ ಹೋದಾಗ ಇದು ಬೇಕು ಅದು ಬೇಕು ಅನ್ನೋ ಕಾನ್ಸೆಪ್ಟ್ ತೆಗೆದೇ ಹಾಕ್ಬಿಡ್ತಾರೆ. ಚಿಕ್ಕ ಮಕ್ಕಳಿಂದ ನಾವು ಇದನ್ನು ಅಭ್ಯಾಸ ಬಂದರೆ ಇದರಲ್ಲಿ ಕೆಲವೊಂದು ಹೆಲ್ತ್ ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಅಪ್ಪ, ಅವರು ಹೊರಗಡೆ ನಮ್ಮ ನೈಬರ್ಸಲ್ಲಿ ಈ ಥರ ಎಲ್ಲನೂ ಡಿಸೀಸಸ್ ಇತ್ತು. ಈ ಥರ ನಮಗೆ ಆಗಬಾರ್ದು, ನಾವು ಪ್ರಿವೆನ್ಷನ್ ತಗೋಬೇಕು ಅನ್ನೋ ಕಾನ್ಸೆಪ್ಟು ಮಕ್ಕಳ ಮೈಂಡಲ್ಲಿ ಬರುತ್ತೆ. ಹಾಗಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಈ ಪೌಡ್ರನ್ನ ಯೂಸ್ ಮಾಡ್ಬೋದು ಅಂತ ಹೇಳ್ತೇವೆ. ವೆರಿ ನೈಸ್. ಸೊ ದಯಮಾಡಿ ನೀವು ಕೂಡ ಯೂಸ್ ಮಾಡಿ, ಅಷ್ಟೇ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ಅಂತ ಹೇಳ್ತಾ. ಆ್ಯಂಡ್ ಸುಮಾರು ಜನ ಜಂಕ್ ಫುಡ್ಸ್ಗಳನ್ನ ಹೊರಗಡೆ ತಿಂತಾ ಇರ್ತಾರೆ ಮೇಡಮ್. ಕರೆಕ್ಟಾಗಿರೋಂಥ ಊಟ ಸಿಗಲ್ಲ, ಹೋಟ್ಲ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದ್ರ ಜೊತೆಗೆ ಜಂಕ್ ಫುಡ್ಸ್ಗಳು ಸಿಕ್ಕಾಪಟ್ಟೆ ತಿಂತಾ ಇರ್ತಾರೆ. ಒಬೆಸಿಟಿ ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ. ಸೊ ಅಂಥವ್ರಿಗೂ ಅತ್ಯುತ್ತಮವಾದ ಪ್ರಾಡಕ್ಟ್ ಸರ್. ಕೆಲವೊಂದು ನಾನು ಜಸ್ಟು ಮನೆಯಲ್ಲಿ ಮಾಡ್ಕೊಂಡು ಕುಡೀರಿ ಅಂತ ಹೇಳಿಕೊಟ್ಟಿದ್ದು ಇದು ಪ್ರಾಡಕ್ಟು. ಕೆಲವೊಬ್ಬರು ವರ್ಕರ್ ವುಮೆನ್ಸ್ ಎಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಗಂಜಿಯನ್ನು ಮಾಡಿಬಿಟ್ಟು ಫ್ಲಾಸ್ಕ್ಗೆ ಹಾಕ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ ಬೆಳಗ್ಗೆ ಅವ್ರಿಗೆ ಮನೆಯಲ್ಲಿ ಕೆಲಸದ ಒತ್ತಡ ಇರುತ್ತೆ, ಮಕ್ಕಳನ್ನ ಕಳಿಸ್ಬೇಕು, ಅವ್ರ ಹಸ್ಬೆಂಡ್ಗಳನ್ನ ಡ್ಯೂಟಿಗೆ ರೆಡಿ ಮಾಡಬೇಕು. ಹಾಗಾಗಿ ಅಲ್ಲಿ ಬೆಳಗ್ಗೆ ಟಿಫನ್ ಮಾಡೋಕ್ಕೆ ಅವ್ರಿಗೆ ಟೈಮ್ ಇರಲ್ಲ. ಎಷ್ಟಾಗುತ್ತೋ ಅಷ್ಟು ತಿಂತಾರೆ ಅಥವಾ ಹಾಗೆ ಆದರೂ ಹೋಗಿರ್ತಾರೆ. ಆ ಟೈಮನ್ನು ನಾವು ಮ್ಯಾನೇಜ್ ಮಾಡಬೇಕು, ಅಲ್ಲೇ ಆಗಿರ್ತಕ್ಕಂಥ ಗ್ಯಾಸ್ಟ್ರಿಕ್ಕನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಫ್ಲಾಸ್ಕ್ಗೆ ಹಾಕ್ಕೊಂಡು ಹೋಗ್ತಾರೆ. ಹಾಕ್ಕೊಂಡೋಗಿ ಕ್ಯಾರಿ ಮಾಡಿ ಅವ್ರು ಏನು ಮಾಡ್ತಾರೆ, ಅಥವಾ ಲೈಟಾಗಿ ಕನ್ಸ್ಯೂಮ್ ಮಾಡಿದ್ರು ಟಿಫನ್ನ, ಲಂಚ್ಗೆ ಸ್ವಲ್ಪ ಬ್ರೇಕ್ ಆಗುತ್ತೆ, ಆ ಬ್ರೇಕಲ್ಲಿ ಅದು ಕನ್ಸ್ಯೂಮ್ ಮಾಡ್ತಾರೆ. ನನಗೆ ಅವ್ರು ಕೊಟ್ಟಂಥ ಐಡಿಯಾಸ್ ಇದು. ಮೇಡಮ್ ನೀವು ಮನೇಲಿ ಮಾಡ್ಕೊಂಡು ಕುಡೀರಿ ಅಂತ ಹೇಳಿದ್ರಿ, ನಮಗೆ ಮನೇಲಿ ಮಾಡ್ಕೊಂಡು ಕುಡಿಯೋ ಅಷ್ಟು ಟೈಮ್ ಇರಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಫ್ಲಾಸ್ಕ್ಗೆ ಹಾಕ್ಕೊಂಡು ಆಫೀಸ್ಗೆ ತೊಗೊಂಡು ಹೋಗ್ತೀವಿ. ನಮ್ಗೆ ಅಲ್ಲಿ ಗ್ಯಾಪ್ ಜಾಸ್ತಿ ಆಯಿತು ಅಂದಾಗ ನಾವು ಇದನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಮೇಡಮ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲ ಅಂತ ನನಗೆ ವಾಟ್ಸಪ್ ಮೆಸೇಜ್ ಎಲ್ಲ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಸ್ವಾಸ್ಥ್ಯ ವೃದ್ಧಿ ಬಗ್ಗೆ ಮಾತಾಡೋದಕ್ಕೆ ಖಂಡಿತವಾಗ್ಲೂ ಸಾಕಷ್ಟು ವಿಚಾರಗಳನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಹೇಳ್ತಾ ಹೋಗ್ತಾ ಇದ್ದ ಅಂದರೆ 150 ಗಿಡಮೂಲಿಕೆಗಳ ಬಗ್ಗೆ ಮಾತಾಡಬೇಕು ಅಥವಾ ಕಾಳುಗಳ ಬಗ್ಗೆ ಮಾತಾಡಬೇಕು ಅಂತಂದರೆ ಇಟ್ ವಿಲ್ ಟೇಕ್ ಲಾಂಗ್ ವೇ. ಬಟ್ ನಾವು ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಹಿತಿಗಳನ್ನ ನಿಮಗೆ ಕೊಟ್ಟಿದ್ದೀವಿ. ಇನ್ನು ಮಾಹಿತಿಗಳು ನಿಮ್ಮಿಂದ ಪಡೆಯೋದೇನಪ್ಪ ಅಂತಂದರೆ ನೀವು ಯೂಸ್ ಮಾಡಿದ್ಮೇಲೆ ಅದರ ಫೀಡ್ಬ್ಯಾಕು ತುಂಬಾ ಅತ್ಯಮೂಲ್ಯವಾದದ್ದು. ಅದೇ ನಮಗೆ ಶ್ರೀರಕ್ಷೆ. ಇವರ ಬೆಳವಣಿಗೆಗೆ ನಿಮ್ಮ ಶ್ರೀರಕ್ಷೆ ಬೇಕು, ನಿಮ್ಮ ಪ್ರೋತ್ಸಾಹ ಬೇಕು, ನಿಮ್ಮ ಬೆಂಬಲ ಬೇಕು. ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳಿಬೇಕು ಅನ್ನೋ ಸಾಧನೆ ಮಾಡಬೇಕು ಅಂತ ಹೆಣ್ಣು ಮಗುವಿಗೆ ನೀವು ದಯಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ.
ಆ್ಯಂಡ್ ಅದೇ ರೀತಿ ನಿಮ್ಮ ಸಪೋರ್ಟ್ಗೋಸ್ಕರ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಅದ್ರ ಜೊತೆಯಲ್ಲಿ ಸ್ವಾಸ್ಥ್ಯ ವೃದ್ಧಿ ಇರೋ ಜೊತೆಯಲ್ಲಿ ಟೇಸ್ಟ್ಗೆ ಮತ್ತು ಸೂಪರ್ ಆಗಿರುವಂಥ ಇನ್ನೊಂದು ಐಟಮ್ ಇದೆ, ದಟ್ ಈಸ್ ನನ್ ಅದರ್ ದೆನ್ ಪುಳಿಯೋಗರೆ ಪೌಡರು ಮತ್ತೆ ರಸಂ ಪೌಡರ್. ಪುಳಿಯೋಗರೆ ಪೌಡರ್ ಮತ್ತು ರಸಂ ಪೌಡರ್, ಅದನ್ನು ಅಷ್ಟೇ ಯಾವುದೇ ರಾಸಾಯನಿಕ ಇಲ್ದಂಗೆ ತುಂಬಾ ಚೆನ್ನಾಗಿ ಅದನ್ನು ಮಾಡಿದ್ದೀರಾ. ಆ್ಯಂಡ್ ಇದಕ್ಕೆ ಸುಮ್ಮನೆ ರಸಂ ಪೌಡರ್ಗೆ ಹಾಕಿರೋಂಥ ಅಂಶಗಳು ಒಂದು ಸುಮ್ಮನೆ ಹಂಗೆ ಹೇಳೋದಾದ್ರೆ ಮೇಡಮ್? ಸರ್ ಧನಿಯಾ ಮೇಯ್ನ್ ಸರ್. ಎಲ್ಲರೂ ರಸಂ ಪೌಡರ್ ಅಂದರೆ ಬೇಳೆ ಅದು ಇದು ಹಾಕಿ ಹೊರಗಡೆ ಸಿಗುತ್ತೆ. ಆದರೆ ನಂದು ಒಂದು ಸ್ವಲ್ಪ ವೆರೈಟಿಯಾಗಿರಬೇಕು, ಏನೇ ಕೊಟ್ಟರು ಜನಗಳಿಗೆ ಹೆಲ್ತನ್ನು ಕೊಡಬೇಕು, ಹೆಲ್ತ್ ಕಾನ್ಷಿಯಸ್ಸನ್ನು ನನ್ನ ಮೈಂಡಲ್ಲಿ ಇಟ್ಕೊಂಡು ನಾನೇನು ಮಾಡಿದ್ದೀನಿ ಅಂದರೆ ಹಾರ್ಸ್ ಗ್ರಾಮ್ ಅಂದರೆ ಹುರುಳಿ ಕಾಳನ್ನು ಯೂಸ್ ಮಾಡಿ ಈ ಥರ ಮಾಡಿದ್ರೆ ಈ ಟೇಸ್ಟ್ ಬರುತ್ತೆ, ಈ ಥರ ಯೂಸ್ ಮಾಡಿದ್ರೆ ಬ್ಯಾಲೆನ್ಸ್ ಆಗುತ್ತೆ, ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದು ಅನಾರೋಗ್ಯದ ಪಾಯಿಂಟ್ಸ್ಗಳು ನಾವು ಡಿಕ್ರೀಸ್ ಮಾಡ್ಕೋಬೋದು ಅನ್ನೋ ಉದ್ದೇಶದಿಂದ ನಾನು ಹುರುಳಿಕಾಳು ರಸಂ ಪೌಡರನ್ನು ಮಾಡಿದ್ದೀನಿ. ಹುರುಳಿಕಾಳು ರಸಂ ಪೌಡರ್ ನಾನು ಓಪನ್ ಮಾಡಿದ ತಕ್ಷಣ ಬರ್ತಾ ಇದೆಯಲ್ಲ ಘಮ ಘಮ ಸ್ಮೆಲ್ಲು, ಅದು ಆ್ಯಕ್ಚುಲಿ ಚೆನ್ನಾಗಿದೆ, ವೆರಿ ನೈಸ್. ಏಕೆಂದರೆ ಹುರುಳಿಕಾಳು ಅನ್ನೋದು ಜಾಯಿಂಟ್ಸ್ ಪೇನ್ಗೆ ತುಂಬ ಒಳ್ಳೆಯದು ಸರ್. ಹಾಗಾಗಿ ನಾನು ವೆರೈಟಿಯಾಗಿರಲಿ ಅಂತ ಹೇಳಿಬಿಟ್ಟು ಹುರುಳಿಕಾಳನ್ನು ಯೂಸ್ ಮಾಡಿದ್ದೀನಿ. ಹುರುಳಿಕಾಳು ರಸಂ ಪೌಡರ್ ಕೂಡ ಇದೆ, ಇದನ್ನು ಕೂಡ ನೀವು ವಾಟ್ಸಪ್ ಮುಖಾಂತರ ಎಂಕ್ವೈರಿ ಮಾಡಿ ತೊಗೊಬೋದು ಅಂತ ಹೇಳ್ತಾ ಇದ್ದೀನಿ. ಕಾಲ್ ಮಾಡ್ಬೋದು, ಇವರ ನಂಬರ್ ಹಾಗೂ ವಿಳಾಸ ಎರಡನ್ನೂ ಕೊಟ್ಟಿರ್ತೀನಿ. ನಂಬರ್ ಮುಖ್ಯವಾಗಿರುವಂಥದ್ದು, ಇಡೀ ಕರ್ನಾಟಕದಾದ್ಯಂತ ಎಲ್ಲಿ ಬೇಕಾದ್ರೂ ಕೊಡ್ತಾರೆ, ಕರ್ನಾಟಕ ಮಾತ್ರ ಅಲ್ಲ ಇಂಡಿಯಾಗೂ ಸಿಗುತ್ತೆ. ಅದ್ರ ಜೊತೆಗೆ ಪುಳಿಯೋಗರೆ ಪೌಡರ್ ಕೂಡ ಇದೆ. ಇದರಲ್ಲಿ ಏನು ಸ್ಪೆಷಾಲಿಟಿ ಮೇಡಮ್? ಅದು ಸರ್ ಈಗ ಪ್ರಿಸರ್ವೇಟಿವ್ಸ್ ಏನು ಆ್ಯಡ್ ಮಾಡಿಲ್ಲ, ಮತ್ತು ಕೆಲವರೆಲ್ಲ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಇಟ್ಟರೆ ನಮಗೆ ರೆಡಿಯಾಗಿ ತೊಗೊಂಬಂದು ರೈಸಿಗೆ ಮಿಕ್ಸ್ ಮಾಡ್ಬೋದು, ಆ ಕಾನ್ಸೆಪ್ಟಲ್ಲಿ ಇರ್ತಾರೆ. ಯಾಕೆಂದರೆ ಎಲ್ಲರೂ ಡ್ಯೂಟಿಗೆ ಹೋಗ್ಬೇಕನ್ನೋ ಅರ್ಜೆಂಟಲ್ಲೇ ಇರುತ್ತೆ. ಈಗೆಲ್ಲ ಇನ್ಸ್ಟೆಂಟ್ ಆಗಿರಬೇಕು. ಇನ್ಸ್ಟೆಂಟ್ ಬೇಕಂದರೆ ನಮಗೆ ಪ್ರಿಸರ್ವೇಟಿವ್ಸ್ ಏನಾದರೂ ಇದ್ದೇ ಇರಬೇಕು. ಇದು ಪ್ರಿಸರ್ವೇಟಿವ್ಸ್ ಇಲ್ಲ, ಸ್ವಲ್ಪ ನಾವು ವರ್ಕ್ ಮಾಡಬೇಕಾಗುತ್ತೆ. ಇದು ಹೆಂಗೆ ಮಾಡ್ಕೊಬೋದು ಸರ್? ನಾರ್ಮಲಾಗಿ ಒಗ್ಗರಣೆ ಹಾಕೋದು, ಸ್ವಲ್ಪ ಹುಣಸೆ ಹುಳಿ ಬೆಲ್ಲ ನಾವು ಹಾಕ್ಬೇಕಷ್ಟು ಬಿಟ್ರೆ ಇನ್ನೆಲ್ಲ ಪೌಡ್ರಲ್ಲೇ ಇನ್ಕ್ಲೂಡ್. ಮಾಡುವ ವಿಧಾನ ಕೂಡ ಇದರಲ್ಲಿ ಬರೆದಿದ್ದಾರೆ, ಹಾಗೂ ಯಾವ ರೀತಿ ಮಾಡಬೇಕು ಅನ್ನೋದು ಪ್ರತಿಯೊಂದು ಪಾಕೆಟ್ ಮೇಲೂ ಇದ್ದೇ ಇರುತ್ತೆ. ಸ್ವಾಸ್ಥ್ಯ ವೃದ್ಧಿಯ ಮಿಲೆಟ್ಸ್ ಪೌಡರ್ ಆಗಿರ್ಬೋದು ಅಥವಾ ಪುಳಿಯೋಗರೆ ಪೌಡರ್ ಆಗಿರ್ಬೋದು, ಮಾಡುವ ವಿಧಾನ, ಅದರ ಯೂಸಸ್ ಹಾಗೂ ನಿಮಗೆ ಯಾವ ರೀತಿ ಎಷ್ಟು ದಿನದಿಂದ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಡೇಟ್, ಎಕ್ಸ್ಪೈರಿ ಆಗೋಂಥ ಡೇಟ್ ಪ್ರತಿಯೊಂದು ಇದ್ದೇ ಇರುತ್ತೆ. ಈ ಪ್ರಾಡಕ್ಟ್ನ ನೀವು ತೊಗೊಂಡ್ಮೇಲೆ ನಿಮಗೆ ಯಾವುದೇ ರೀತಿಯ ಸಂಶಯವಿದ್ದರೆ ಖಂಡಿತವಾಗ್ಲೂ ನಾವು ಕೊಟ್ಟಿರುವಂಥ ನಂಬರ್ಗೆ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ಎನಿ ಟೈಮ್ ಕಾಲ್ ಮಾಡಿ, ಎಸ್ಪೆಷಲಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 9 ಗಂಟೆವರೆಗೂ. ಸಂಡೇ ಕೂಡ ಇವರು ಅವೈಲೇಬಲ್ ಇರ್ತಾರೆ, ಸೊ ಕಾಲ್ಸ್ನ ತೊಗೊಳ್ತಾರೆ. ನೀವು ಖಂಡಿತವಾಗ್ಲೂ ಕಾಲ್ ಮಾಡ್ಬೋದು. ನೈಟ್ ಆದಮೇಲೆ 9 ಗಂಟೆ ಆದಮೇಲೆ ಯಾವುದೇ ರೀತಿ ಕಾಲ್ಸ್ಗಳನ್ನ ಇವರು ತೊಗೊಳೋದಿಲ್ಲ. ಹಾಗಾಗಿ ದಯಮಾಡಿ 9 ಗಂಟೆ ಬೆಳಗ್ಗೆಯಿಂದ ರಾತ್ರಿ 9 ಗಂಟೆ ಒಳಗಡೆ ಕಾಲ್ ಮಾಡ್ಬೋದು ಅಂತ ಕೇಳ್ತಾ ಇದ್ದೀನಿ. ಸರ್, ಇನ್ನೊಂದು ಖುಷಿಯ ವಿಚಾರ ಹಂಚ್ಕೊಳೋದಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲಿ. ಆ ಖುಷಿಯ ವಿಚಾರ ನಾನು ಆ್ಯಕ್ಚುಲಿ ಕೇಳಲೇಬೇಕು ಅಂದ್ಕೊಂಡೆ. ನಮ್ಮ ವರಾಯು ಸ್ಟುಡಿಯೋಸ್ನ ಎಲ್ಲ ಅಂದರೆ ವ್ಯೂವರ್ಸ್ಗೆ ಒಂಚೂರು ಏನಾದ್ರು ಡಿಸ್ಕೌಂಟ್ ಸಿಗ್ಬೋದಾ ಮೇಡಮ್? ಸರ್, ನಾನು ಈಗ ನನ್ನ ಪ್ರಾಡಕ್ಟ್ ಇದೆ ಫಸ್ಟ್ ಆಗಿರೋದ್ರಿಂದ, ನೀವೇ ಫಸ್ಟ್ ವರಾಯು ಸ್ಟುಡಿಯೋಸಿಂದ ನನ್ನ ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇರೋದ್ರಿಂದ, ವರಾಯು ಸ್ಟುಡಿಯೋಸಲ್ಲಿ ಎಷ್ಟು ಜನ ನನ್ನ ಪ್ರಾಡಕ್ಟ್ನ ಬೈ ಮಾಡ್ತಾರೆ ಅವ್ರಿಗೆ 10% ಡಿಸ್ಕೌಂಟ್ ಕೊಡಬೇಕು ಅಂತ ಈ ತಕ್ಷಣ ನನಗೆ ಬಂದಿದ್ದ ಐಡಿಯಾ. ವೆರಿ ನೈಸ್. ನೀವು ವರಾಯು ಸ್ಟುಡಿಯೋಸ್ನ ಯಾರೇ ನೋಡಿದ್ರು ದಯವಿಟ್ಟು ನೀವು ವಾಟ್ಸಪ್ಪಲ್ಲಿ ಅಥವಾ ಕಾಲಲ್ಲಿ ಮಾಡಿದ್ರೆ ವರಾಯು 10 ಅಂತ ಮೆಸೇಜ್ ಮಾಡಿದ್ರೆ ಈ ಪ್ರಾಡಕ್ಟ್ ಮೇಲಿರೋ ಬೆಲೆಗೆ 10% ಡೈರೆಕ್ಟ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಅಮೂಲ್ಯವಾದ ಕಾರ್ಯಕ್ರಮ. ಯಾಕಂದರೆ ಆರೋಗ್ಯವನ್ನು ವೃದ್ಧಿ ಮಾಡುವಂಥದ್ದು, ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಆರೋಗ್ಯದ ಅಂಶಗಳನ್ನು ಅಭಿವೃದ್ಧಿ ಮಾಡುವಂಥ ಸ್ವಾಸ್ಥ್ಯ ವೃದ್ಧಿನ ನಾವು ಪರಿಚಯ ಮಾಡಿಕೊಟ್ಟಿರೋದಕ್ಕೆ ಖಂಡಿತವಾಗ್ಲೂ ಹೆಮ್ಮೆ ಇದೆ. ನಾನು ಮೊದಲೇ ಹೇಳ್ದಂಗೆ ಈ ಒಂದು ಪ್ರಾಡಕ್ಟ್ಗೆ FSSC ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ ನಮ್ಮ ಕರ್ನಾಟಕ ಸರ್ಕಾರದಿಂದ. ಹಾಗಾಗಿ ಗೌರ್ಮೆಂಟ್ ಕಡೆಯಿಂದ ಸರ್ಟಿಫಿಕೇಟ್ ಸಿಕ್ಕಿರುವಂಥ ಈ ಒಂದು ಪ್ರಾಡಕ್ಟ್ನ ನೀವು ಯಾವುದೇ ಸಂಶಯ ಇಲ್ಲದಂಗೆ ಯೂಸ್ ಮಾಡ್ಬೋದು. ಫುಡ್ ಸೇಫ್ಟಿ ಸಿಸ್ಟಮ್ ಸರ್ಟಿಫಿಕೇಟ್ ಇವ್ರಿಗೆ ಸಿಕ್ಕಿರೋದ್ರಿಂದ ಇವ್ರಿಗೆ ಒಂದು ಬಲವಾದ ಅಂಶ ಕೂಡ ಇದೆ ಇದನ್ನು ಸೇಲ್ ಮಾಡೋದಕ್ಕೆ. ಹಾಗೂ ಇವರ ಕಂಪ್ನಿ ಖಂಡಿತವಾಗ್ಲೂ ಬೆಂಗಳೂರಿನ ನಮ್ಮ ಕೆಂಗೇರಿಯ ಉಪನಗರದಲ್ಲಿರುವಂಥದ್ದು. ನೀವು ನೇರವಾಗಿ ಭೇಟಿನೂ ಮಾಡ್ಬೋದು ಹಾಗೂ ಈ ಪ್ರಾಡಕ್ಟ್ನ ನೇರವಾಗಿ ನಿಮಗೆ ತರಿಸ್ಕೊಳ್ಬೋದು. ಇದನ್ನು ಬಿಸ್ನೆಸ್ ಆಗಿ ನೀವು ಮಾಡ್ತೀರಾ ಅಂತಂದರೆ ಫ್ರೆಂಚೈಸಿಗೆ ಅವ್ರದ್ದೇ ಬೇರೆ ಥರದ ಅಂದರೆ ಮೀಟಿಂಗ್ಸ್ಗಳನ್ನ ಮಾಡಿ ನೀವು ಫ್ರೆಂಚೈಸಿ ಕೂಡ ತೊಗೊಬೋದು ಅಂತ ಹೇಳ್ತಾ, ಇಲ್ಲಿಗೆ ಈ ಕಾರ್ಯಕ್ರಮದಲ್ಲಿ ಇನ್ನೊಂದೇ ಒಂದು ಪಾಯಿಂಟ್ ಇದೆ ಹೇಳುವಂಥದ್ದು. ಮೇಡಮ್, ಇನ್ನು ಯಾವ ಅಂಶ ಇದರಲ್ಲಿ ಬಿಟ್ಟಿದ್ರೆ ಹೇಳುವಂಥದ್ದು? ಅದರಲ್ಲಿ ಬಿಟ್ಟಿರೋದು ಇನ್ನೂ ಸುಮಾರು ಅಂಶಗಳನ್ನ ಆ್ಯಡ್ ಮಾಡಬೇಕಾಗತ್ತೆ. ಅಂದರೆ ನಾನು ಹೇಳಬೇಕಾಗತ್ತೆ, ಆ್ಯಡ್ ಮಾಡಬೇಕಂದ್ರೆ ಪೌಡ್ರಿಗಲ್ಲ, ನಾನು ಹೇಳಬೇಕಾಗಿರೋದ್ರಿಂದ ಕೆಲವೊಂದು ವಿಷಯಗಳಿದೆ. ಈಗಿನ ಪ್ರಪಂಚದಲ್ಲಿ ಡಾಕ್ಟ್ರ್ ಏನೇನು ಹೇಳ್ತಾರೆ, ನಮಗೆ ಏನೇನು ಉಲ್ಬಣ ಆಗ್ತಾ ಇದೆ ಕಾಯಿಲೆಗಳು, ಅದು ಎಲ್ಲದಕ್ಕೂ ಸೊಲ್ಯೂಷನ್ಸ್ ಈ ಪೌಡರಲ್ಲಿದೆ. ನಾನು ಟ್ಯೂಷನ್ಸ್ ಮಾಡ್ತೀನಿ, ಒಂದು 2-3 ಬ್ಯಾಚ್ ಟ್ಯೂಷನ್ಸ್ ಮಾಡ್ತೀನಿ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಟ್ಯೂಷನ್ ಅಟೆಂಡ್ ಮಾಡ್ತಾರೆ. ಟ್ಯೂಷನ್ ಅಟೆಂಡ್ ಮಾಡಿದಾಗ ಪೇರೆಂಟ್ಸ್ ಬಿಡಲ್ಲ, ಟೈಮ್ ಆಯಿತು ಹೋಗು ಅಂತ ಕಳಿಸ್ಬಿಡ್ತಾರೆ. ಅವ್ರಿಗೆ ಅಲ್ಲಿ ಏನು ತಿನ್ನೋದಕ್ಕೆ ಏನು ಟೈಮ್ ಇರಲ್ಲ. ಹಾಗಾಗಿ ಆ ಮಕ್ಕಳು ಮ್ಯಾಮ್ ನಾವು ಬೇಗ ಹೋಗಬೇಕು ಮ್ಯಾಮ್, ಯಾಕಪ್ಪ ಹೊಟ್ಟೆ ಎಸಿತಾ ಇದೆ ಮ್ಯಾಮ್.
ಹಾಗಾಗಿ ನಾವು ಬೇಗ ಕಳಿಸ್ಬಿಡಿ ಮ್ಯಾಮ್, ಬೇಗ ವರ್ಕ್ ಮುಗಿಸ್ಕೊಬಿಡ್ತೀವಿ ಮೇಡಮ್ ಅಂತ ಹೇಳ್ತಾರೆ. ಹೌದು, ನನಗೆ ಆಗ ಬಂದಿದ್ದು ಏನಂದರೆ, ನಾನು ಸಂಜೆ ಇದನ್ನು ಕನ್ಸ್ಯೂಮ್ ಮಾಡ್ತೀನಿ, ಯಾಕೆಂದರೆ ನಾನು ಟ್ಯೂಷನ್ ಮಾಡಿ ಮತ್ತು ಫುಡ್ ಪ್ರಿಪೇರ್ ಮಾಡಬೇಕು ಅಂದರೆ ನನಗೂ ಲಾಟ್ ಆಫ್ ಟೈಮ್ ಗ್ಯಾಪ್ ಇರುತ್ತೆ. ಹಾಗಾಗಿ ನಾನು ಆ ಮಕ್ಕಳಿಗೆ ಯಾರು ಹೊಟ್ಟೆ ಹಸಿವು ಅಂತಾರೆ ಅಥವಾ ಯಾರಿಗಾದ್ರೂ ಕೊಡಬೇಕು ಅನಿಸಿದ್ರೆ ಕುಡಿತೀವಿ ಅಂತ ಅವರೇ ಏನಾದರೂ ಕೇಳಿದ್ರೆ ಕೊಟ್ಟೆ, ಒಂದು 2-3 ಕೊಟ್ಟಾಗ ಆ ಮಗು ಫಸ್ಟು ಮ್ಯಾಮ್ ಬೇಡ ಮ್ಯಾಮ್ ಒಂಥರ ಇದೆ ಮ್ಯಾಮ್ ಅಂತ ಒಂಥರ ಕಸಿ ಮಾಡಿಕೊಂಡ್ರು. ಇನ್ನು ಕೆಲವರು ಮಕ್ಕಳು ಏನು ಮಾಡಿದ್ರು ಅಂದರೆ ಅದನ್ನು ಕುಡಿದ್ರು, ಮ್ಯಾಮ್ ಸೂಪರಾಗಿದೆ ಅಂತ ಕುಡಿದ್ರು. ಒಂದು 2 ದಿನ ಕುಡ್ದಾದ್ಮೇಲೆ ಹೋಗಿ ಪೇರೆಂಟ್ಸ್ ಕೇಳಿದ್ರು, ಮ್ಯಾಮ್ ಏನೋ ಒಂದು ಕೊಟ್ಟಿದ್ರು, ಅದು ಕಾಫಿ ಟೀ ಟೈಪೇ ಇತ್ತು, ನೋಡೋದಕ್ಕೆ ಆ ಥರ ಇತ್ತು, ಆದರೆ ಅದು ಕಾಫಿ ಟೀ ಅಲ್ಲ, ಅದನ್ನು ಕುಡಿದಾಗ ಟೇಸ್ಟ್ ವೈಸ್ ಚೆನ್ನಾಗಿತ್ತು ಮಮ್ಮಿ, ನನಗೆ ಅದೇ ಬೇಕು, ನನಗೆ ಬೂಸ್ಟ್ ಹಾರ್ಲಿಕ್ಸ್ ಎಲ್ಲ ಬೇಡ, ನನಗೆ ಅದನ್ನೇ ತಂದು ಮಾಡಿಕೊಡಿ ಅಂತ ಅಂದರು. ಹಾಗಾಗಿ ಒಂದು 5-6 ಜನ ಪೇರೆಂಟ್ಸ್ ಬಂದು, ಮೇಡಮ್ ನನ್ನ ಮಗಳು ಈ ಥರ ಹೇಳಿದ್ರು, ಹಾಗಾಗಿ ಕೊಡಿ ನನಗೂ, ಜಸ್ಟ್ ನಾನು ಶಾಂಪಲ್ ತೊಗೋತೀನಿ ಫಸ್ಟು, ನಮಗೆ ಓಕೆ ಅನಿಸಿದ್ರೆ, ನಮ್ಮ ಮಕ್ಳಿಗಂತೂ ಓಕೆ ಆಗಿದೆ, ನಮಗೂ ಓಕೆ ಆಯಿತು ಅಂದರೆ ನಾವು ಮಂತ್ಲಿ kg ತೊಗೋತೀವಿ ಅಂತಂದರು. ಆಗ ನನಗೆ ಖುಷಿ ಆಯಿತು ಅಂತಂದರೆ ಹೇಗೆ ಅಂದರೆ ಸರ್, ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಕಾಳಜಿ ನನ್ನ ಪೌಡ್ರು ಮೂಡಿಸ್ತಾ ಇದೆ ಅಂದಾಗ ನನಗೆ ತುಂಬ ಒಂಥರ ಆನಂದ ಬಾಷ್ಪನೇ ಬಂತು ಕಣ್ಣಲ್ಲಿ, ಅಷ್ಟು ಖುಷಿ ಆಯಿತು. ಕಷ್ಟಪಟ್ಟು ಬೆಳೀತಾ ಇರೋಂಥವ್ರು ನೀವು, ವೆನ್ ದ ಇಂಟೆನ್ಷನ್ಸ್ ಆರ್ ಪ್ಯೂರ್, ಗಾಡ್ ವಿಲ್ ಹಿಮ್ಸೆಲ್ಫ್ ಕಮ್ ಆ್ಯಂಡ್ ಸಪೋರ್ಟ್ ಅಸ್ ಅಂತ ಒಂದು ಮಾತಿದೆ ಮೇಡಮ್. ಸೊ ನಿಮ್ಮ ಇಂಟೆನ್ಷನ್ ತುಂಬ ಪ್ಯೂರ್ ಆಗಿದೆ, ನೀವು ಮಾಡ್ತಾ ಇರೋಂಥ ಕೆಲಸ ತುಂಬ ಅಂದರೆ ಶುದ್ಧವಾಗಿದೆ, ಶುಚಿಯಾಗಿದೆ. ಈ ಶುಚಿಗೆ ಒಂದು ರುಚಿ ಸಿಕ್ಕಿದೆ, ರುಚಿಗೆ ಒಂದು ಸ್ವಾಸ್ಥ್ಯ ಇದೆ, ಆ ಸ್ವಾಸ್ಥ್ಯದ ಒಂದು ಅಭಿವೃದ್ಧಿ ಆಗ್ತಿದೆ, ಅದಕ್ಕೋಸ್ಕರ ಇದು ಸ್ವಾಸ್ಥ್ಯ ವೃದ್ಧಿ ಆಗಿದೆ. ಸೊ ಈ ಸ್ವಾಸ್ಥ್ಯ ವೃದ್ಧಿನ ನೀವು ಕೂಡ ಪರ್ಚೇಸ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ವರಾಯಿ ಸ್ಟುಡಿಯೋಸ್ನ ನೋಡ್ತಾ ಇರೋಂಥ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಯೂಶ್ವಲಿ ಬಿಸ್ನೆಸ್ ಮ್ಯಾನ್ ಶೋಸಲ್ಲಿ ಬಿಸ್ನೆಸ್ನ ಸಕ್ಸಸ್ ಆಗಿರೋನ ಪರಿಚಯ ಮಾಡ್ತಿದ್ದೆ, ಆದರೆ ಇವತ್ತು ಬಿಸ್ನೆಸ್ನ ಸಕ್ಸಸ್ ಮಾಡಬೇಕು ಅಂದ್ಕೊಂಡಿರೋನ ಪರಿಚಯ ಮಾಡಿಸ್ತಾ ಇದ್ದೀನಿ. ನನ್ನ ಹೆಮ್ಮೆ ಇದು ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮಗೆ ಈ ಬಿಸ್ನೆಸ್ಗೆ ಸಪೋರ್ಟ್ ಮಾಡ್ತಾ ಇರೋಂಥ ನಿಮ್ಮ ಹಸ್ಬೆಂಡ್ಗೆ ಹಾಗೂ ನಿಮ್ಮ ತಮ್ಮನಿಗೆ, ನಿಮ್ಮ ಬ್ರದರ್ಗೆ, ನಿಮ್ಮ ಬ್ಯಾಕ್ ಬೋನ್ ಯಾರೇ ಇದ್ದರು, ನಿಮ್ಮ ಸ್ನೇಹಿತರಿಗೆ, ಆ್ಯಂಡ್ ನಮ್ಮ ರತಿ ಮೇಡಮ್ ಅವ್ರಿಗೂ ಅಷ್ಟೇ, ನಿಮ್ಮೆಲ್ಲರ ಮುಖಾಂತರ, ನಮ್ಮ ಮುಖಾಂತರ, ನಮ್ಮ ವೀಕ್ಷಕ ಮುಖಾಂತರ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಬಿಸ್ನೆಸ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಮೇಡಮ್. ಇನ್ನು ಯಾವುದೇ ರೀತಿಯ ವಿಚಾರಗಳಿದ್ದರೂ ನಿಮ್ಮನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅವರು ಮಾತಾಡ್ಬೋದು. ಸೊ ಯಾರು ಬೇಕಾದರೂ ಯೂಸ್ ಮಾಡುವಂಥ ಈ ಒಂದು ಪ್ರಾಡಕ್ಟ್ನ ಖಂಡಿತವಾಗ್ಲೂ ನೀವು ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೆನಪಿರಲಿ, ಬಿಸ್ನೆಸ್ ಮ್ಯಾನ್ ವೇರ್ ಸಕ್ಸಸ್ ಸ್ಪೀಕ್ಸ್, ಬಟ್ ದಿಸ್ ಬಿಸ್ನೆಸ್ ವುಮೆನ್ ನೀಡ್ಸ್ ಯುವರ್ support, needs your blessings, needs your love, needs your biggest way of a support. So please pour a little of your amount and buy this product ಅಂತ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಇವರಿಗೆ ಇರಲಿ. ಆಲ್ ದ ಬೆಸ್ಟ್ ಶಿಲ್ಪಾ ಮೇಡಮ್, ಮತ್ತೊಮ್ಮೆ ನಿಮಗೆ ಥ್ಯಾಂಕ್ ಯು ಸೋ ಮಚ್, ಹಾಗೂ ಸ್ವಾಸ್ಥ್ಯ ವೃದ್ಧಿಗೆ ಒಳ್ಳೆಯದಾಗಲಿ. ಇದಾಗಿತ್ತು ಇವತ್ತಿನ ಈ ಒಂದು ಅತ್ಯದ್ಭುತ ಆರೋಗ್ಯಕರವಾದ ಕಾರ್ಯಕ್ರಮ ಸ್ವಾಸ್ಥ್ಯ ವೃದ್ಧಿ. ಇದು ನಮಗೆ ಹಾಗೂ ನಮ್ಮ ಮಕ್ಕಳಿಗೆ, ನಮ್ಮ ಮನೆತನಕ್ಕೆ ಬೇಕಾಗಿರುವಂಥ ಅಭಿವೃದ್ಧಿ ಮಾಡುವಂಥ ಒನ್ ಆ್ಯಂಡ್ ಓನ್ಲಿ ಪ್ರಾಡಕ್ಟ್ ಸ್ವಾಸ್ಥ್ಯ ವೃದ್ಧಿ. ಒಮ್ಮೆ ಯೂಸ್ ಮಾಡಿ ನೋಡಿ, ಇದರಿಂದ ನೀವೇ ಹೇಳ್ತೀರಾ ನಿಮ್ಮ ಆರೋಗ್ಯ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಇವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ವಿ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಮೇಡಮ್. ಸಹಸ್ರಾರು ಸಂಖ್ಯೆಯಲ್ಲಿ ನಿಮಗೆ ಆರ್ಡರ್ಗಳನ್ನ ಸಿಗಲಿ. ಮತ್ತೊಮ್ಮೆ ಒಳ್ಳೆಯದಾಗಲಿ ನಿಮ್ಮ ಸ್ವಾಸ್ಥ್ಯ ವೃದ್ಧಿಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹೋಗಿ ಬರ್ತೀನಿ. ಹೋಪ್ ಶೋ ಇವತ್ತಿನ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಬಿಸ್ನೆಸ್ ಮ್ಯಾನ್ ವೇರ್ ಸಕ್ಸಸ್ ಸ್ಪೀಕ್ಸ್. ನಿಮ್ಮ ಪ್ರೀತಿಯ ಆಶೀರ್ವಾದ, ಬೆಂಬಲ, ಸಪೋರ್ಟ್ ಯಾವಾಗಲೂ ಇವರಿಗೆ ಇರಲಿ. ಸೊ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮನ ಮುಗಿಸೋದಕ್ಕೆ ನಿಮ್ಮೆಲ್ಲರ ಪರವಾಗಿ ಇವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆ್ಯಂಕರ್ ರಂಜಿತ್ ವರಾಯು. ಸ್ವಲ್ಪ ಮಿಸ್ ಮೀ, ಜಾಸ್ತಿ ಬ್ಲೆಸ್ ಮೀ. ಬಾಯ್, ಟೇಕ್ ಕೇರ್. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಪಿಸೋಡ್ನ ಬಿಸ್ನೆಸ್ ಮ್ಯಾನ್ ಸ್ಪೆಷಲ್ ಎಪಿಸೋಡ್ ಸ್ವಾಸ್ಥ್ಯ ವೃದ್ಧಿ.